ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇದೀಗ ನಾನು ದಿನನಿತ್ಯ ಸಿಟಿಗೆ ಸಂಬಂಧಿಸಿದಂತೆ ಗಣಿತ, ಕನ್ನಡ ಹಾಗೂ ನಮ್ಮ ವಿಜ್ಞಾನ, ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗ್ತಿದ್ವು. ಈ ಒಂದು ಸರಣಿಯಲ್ಲಿ ಇವತ್ತು ಗಣಿತ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೂ ಉಪಯುಕ್ತವಾದಂತಹ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಹೆಚ್ಚಿನ ತಡ ಮಾಡದೆ ಇವತ್ತಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಸೊ ನೀವು ಮಾಡ್ಬೇಕಂತ ಸಹ ಇಷ್ಟೇ, ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನು ಕೊಡುವಂತದ್ದಷ್ಟೇ. ನಮ್ಮ ಮೊದಲು ಇಲ್ಲಿ ನೋಡಿ ಪಾರ್ಟ್ 2 ಅಲ್ಲಿ ನಿಮ್ಗೆ ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತದೆ. ಸೊ ಮ್ಯಾಥಮೆಟಿಕ್ಸ್, ಮ್ಯಾಥ್ಸ್ ಅಂಡ್ ಸೈನ್ಸ್ ಅಂತ ಪಾರ್ಟ್ 12 ಬರುವಂತದ್ದು. ಬಟ್ ನಾನು ಇವತ್ತು ಮಾಡ್ತಾ ಇರುವಂತದ್ದು ಕೇವಲ ಗಣಿತ ಪತ್ರಿಕೆಯನ್ನು ಮಾತ್ರ ಬಿಡಿಸ್ತಾ ಹೋಗ್ತೀನಿ. ಈಗ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಹೌ ಮೆನಿ ಪೇರ್ಸ್ ಆಫ್ ಟ್ವಿನ್ ಪ್ರೈಮ್ಸ್ ಆರ್ ದೇರ್ ಬಿಟ್ವೀನ್ ಇಂಟಿಜರ್ಸ್ 1 to 100 ಅಂತ ಇದೆ. ಸೊ ಅಲ್ಲಿ ಕೇಳಿರುವಂತದ್ದೇನು? ಟ್ವಿನ್ ಪ್ರೈಮ್ ನಂಬರ್ಸ್. ಸೊ ಏನ್ ಟ್ವಿನ್ ಪ್ರೈಮ್ ನಂಬರ್ಸ್ ಅಂತಂದ್ರೆ, ಸೊ ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆಗಳ ನಡುವಿನ ಅಂತರ ಎಷ್ಟಿರಬೇಕು? ಕೇವಲ 2 ಇರಬೇಕು. ಅಂತರ ಎಷ್ಟಿರಬೇಕು? ಅಂತರ 2 ಇರಬೇಕು. ಅಂತಹ ಒಂದು ಅವಿಭಾಜ್ಯ ಸಂಖ್ಯೆಗಳಿಗೆ ನಾವು ಟ್ವಿನ್ ಪ್ರೈಮ್ ನಂಬರ್ಸ್, ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತಾ ಹೋಗ್ತೀವಿ. ಸೊ ಯಾವಾಗ್ತವೆ? ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತೀನಿ, ಒಂದು 2 ಎಕ್ಸಾಂಪಲ್ ನ ಕೊಟ್ಟು ನಾನು ತೋರಿಸ್ತೀನಿ. ಈಗ 2 ಮತ್ತೆ 3 ಅನ್ನುವಂಥದ್ದು ಅವಳಿ ಅವಿಭಾಜ್ಯ ಸಂಖ್ಯೆಗಳಾಗೋದಿಲ್ಲ. ಯಾಕೆ? ಅವುಗಳ ನಡುವಿನ ಅಂತರ 2 ಇರಬೇಕು. ಇಲ್ಲಿ ಎಷ್ಟಿದೆ? ಕೇವಲ 1 ಇದೆ. ಸೊ ಇದಾಗೋದಿಲ್ಲ. ನೆಕ್ಸ್ಟ್ ಇರುವಂತದ್ದು 3 ಮತ್ತೆ 5. ನೋಡಿ, ಇದಾಗುತ್ತೆ. ಯಾಕೆ? ಇವುಗಳ ನಡುವಿನ ಅಂತರ ಎಷ್ಟಾಗುತ್ತೆ? ಇವುಗಳ ನಡುವಿನ ಅಂತರ 2 ಇರೋದ್ರಿಂದ ಸೊ ಇದೊಂದು ಆಗುತ್ತೆ. ಸೊ ಇದು ಮೊದಲನೇದು. ಸೊ ಈ ರೀತಿಯಾಗಿ ಎಲ್ಲಿವರೆಗೂ ನೀವು ಲೆಕ್ಕ ಹಾಕ್ಬೇಕು? ಅಪ್ ಟು 100 ಲೆಕ್ಕ ಆಗ್ತಾ ಹೋಗ್ಬೇಕು. ಸೊ ಇವುಗಳು ನೀವು ಒಂದು ಕಡೆ ಬರ್ದಿಟ್ಕೊಂಡ್ರೆ ಓಕೆ, ಇಲ್ಲ ಅಂತಂದ್ರೆ ಬರ್ಕೊಳ್ಳಿ ಇದನ್ನ ಬೇಕಾದ್ರೆ ಒಂದ್ ಕಡೆ ನೀವು. ಸೊ ಟ್ವಿನ್ ಪ್ರೈಮ್ ನಂಬರ್ಸ್ ನಮ್ಗೆ ಎಷ್ಟು ಬರ್ತವೆ ಅಂತಂದ್ರೆ 8 ಟ್ವಿನ್ ಪ್ರೈಮ್ ನಂಬರ್ಸ್ ಬರ್ತವೆ. ಯಾವ್ಯಾವು ನೀವು ಕೌಂಟ್ ಮಾಡ್ತಾ ಹೋಗಿ? 3 ಮತ್ತೆ 5. ನೆಕ್ಸ್ಟ್ ಬರುವಂತ ಟ್ವಿನ್ ಪ್ರೈಮ್ ನಂಬರ್ಸ್ ಯಾವುದು? 5 ಮತ್ತೆ 7. 5 ಮತ್ತೆ 7ರ ನಡುವಿನ ಪ್ರೈಮ್ ಫ್ಯಾಕ್ಟರ್ಸ್ ಎಷ್ಟು, ಡಿಫ್ರೆನ್ಸ್ ಎಷ್ಟು ಬರುತ್ತೆ? 2. ನೆಕ್ಸ್ಟ್ ಬರುವಂತದ್ದು ಯಾವುದು? ನೆಕ್ಸ್ಟ್ ಯಾವ್ದು ಬರುತ್ತೆ? ಸೊ 7 ಮತ್ತೆ 11ಕ್ಕೆ ಬರೋದಿಲ್ಲ. 11 ಮತ್ತೆ 13ಕ್ಕೆ ಬರುತ್ತೆ. 11 ಮತ್ತೆ 13 ಅವುಗಳ ನಡುವಿನ ಅಂತರ ಕೇವಲ 2 ಆಗಿರ್ಬೇಕು. ಮತ್ತೆ 13 ಮತ್ತೆ 17ಕ್ಕೆ ಬರೋದಿಲ್ಲ. 17 ಮತ್ತೆ 19ಕ್ಕೆ ಬರುತ್ತೆ. 17 ಮತ್ತು 19ಕ್ಕೆ ಬರುತ್ತೆ. ನೆಕ್ಸ್ಟ್ 19ರಿಂದ ನೆಕ್ಸ್ಟ್ ಬರುವಂತ ಪ್ರೈಮ್ ನಂಬರ್ ಯಾವುದು? 23. 23 19 ಬರಲ್ಲ. ನೆಕ್ಸ್ಟ್ 27 ಬರುತ್ತೆ. 27 ಬರೋದಿಲ್ಲ. 29 ಬರುತ್ತೆ. 29 23ಗೆ ಅಂತರ ಜಾಸ್ತಿ ಆಗುತ್ತೆ. 29 31 ಆಗುತ್ತೆ ನೋಡಿ. 29 31. ನೆಕ್ಸ್ಟ್ 31 33 ಆಗಲ್ಲ. ನೆಕ್ಸ್ಟ್ 35 ನೋಡೋಣ. 35 ಪ್ರೈಮ್ ನಂಬರ್ ಅಲ್ಲ. 37 ಪ್ರೈಮ್ ನಂಬರ್ ಆಗುತ್ತೆ. ಬಟ್ 39 ಪ್ರೈಮ್ ನಂಬರ್ ಅಲ್ಲ. 41 ಆಗುತ್ತೆ. 43 ಪ್ರೈಮ್ ನಂಬರ್. ಓಕೆ, ಅದಾಗುತ್ತೆ. 41 ಮತ್ತೆ 43 ಪ್ರೈಮ್ ನಂಬರ್ಸ್. ಓಕೆ, ನೆಕ್ಸ್ಟ್ 45 ಪ್ರೈಮ್ ನಂಬರ್ ಅಲ್ಲ. 47 ಪ್ರೈಮ್ ನಂಬರ್ ಆಗಿದ್ರು 49 ಪ್ರೈಮ್ ನಂಬರ್ ಅಲ್ಲ. 7 49 ಹೋಗುತ್ತೆ. 51 ಪ್ರೈಮ್ ನಂಬರ್ ಅಲ್ಲ. 51 ಪ್ರೈಮ್ ನಂಬರ್ ಅಲ್ಲ. 54. ಓಕೆ, 54 ಬರೋದಿಲ್ಲ. 53 ಬರೋದಿಲ್ಲ. 53 ಪ್ರೈಮ್ ನಂಬರ್ ಆದ್ರೂ 55 ಪ್ರೈಮ್ ನಂಬರ್ ಆಗೋದಿಲ್ಲ. 57 ಪ್ರೈಮ್ ನಂಬರ್ ಆದ್ರೂ 57 ಪ್ರೈಮ್ ನಂಬರ್ ಆಗೋದಿಲ್ಲ. 3ರಿಂದ ಭಾಗ ಆಗುತ್ತೆ. 59 ಬರುತ್ತೆ ನೋಡಿ. 59 ಜೊತೆಗೆ 61, ಇವೆರಡು ಪ್ರೈಮ್ ನಂಬರ್ಸ್. ನೆಕ್ಸ್ಟ್ ಬರುವಂತ ಪ್ರೈಮ್ ನಂಬರ್ ಯಾವುದು? ಸೊ 63 65 ಇವೆರಡು ಪ್ರೈಮ್ ನಂಬರ್ಸ್ ಅಲ್ಲ. 67 ಪ್ರೈಮ್ ನಂಬರ್ ಆದ್ರೂ 69 ಪ್ರೈಮ್ ನಂಬರ್ ಅಲ್ಲ. 71 ಪ್ರೈಮ್ ನಂಬರ್, ಬಟ್ 73 ಪ್ರೈಮ್ ನಂಬರ್ ಆಗುತ್ತೆ. ಸೊ 71 73. ನೆಕ್ಸ್ಟ್ 75 ಪ್ರೈಮ್ ನಂಬರ್ ಅಲ್ಲ. 77 ಪ್ರೈಮ್ ನಂಬರ್ ಅಲ್ಲ. 79 ಪ್ರೈಮ್ ನಂಬರ್ ಆಗಿದ್ರು 81 ಪ್ರೈಮ್ ನಂಬರ್ ಅಲ್ಲ. ನೆಕ್ಸ್ಟ್ 83 85 ಪ್ರೈಮ್ ನಂಬರ್ ಅಲ್ಲ. 87 89 89ರಲ್ಲಿ ಸೊ ನಮಗೆ 87 ಪ್ರೈಮ್ ನಂಬರ್ ಅಲ್ಲ. ಓಕೆನಾ? ಸೊ ನೆಕ್ಸ್ಟ್ 87 ಅನ್ನೋದು 3ರಿಂದ ನಮಗೆ ಭಾಗ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 87 89 90 91 93ರಲ್ಲೂ ಸಹ ನಮಗೆ 93 ಪ್ರೈಮ್ ನಂಬರ್ ಆಗೋದಿಲ್ಲ. 93 95 97 ಪ್ರೈಮ್ ನಂಬರ್ ಆಗೋದಿಲ್ಲ. ಸೊ 99 ಪ್ರೈಮ್ ನಂಬರ್ ನಮ್ಗೆ ಇಷ್ಟೇ ಬರುವಂತದ್ದು. ಎಷ್ಟಿದೆ? 1 2 3 4 5 6 7 8 ಒಟ್ಟು ನಮ್ಗೆ ಎಷ್ಟು ಬರ್ತವೆ? 8 ಪ್ರೈಮ್ ಟ್ವಿನ್ ಪ್ರೈಮ್ ನಂಬರ್ಸ್ ಬರ್ತಾ ಹೋಗ್ತವೆ. ಓಕೆನಾ? ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ. ಈ 21,168 21,168 ನಾನು ಹೇಗ್ ಬರ್ಕೋಬಹುದು ಅಂದ್ರೆ 2a 2ರ ಘಾತ a ಇಂಟು 3ರ ಘಾತ b ಇಂಟು 7ರ ಘಾತ c ಅಂತ ಬರ್ಕೊಂಡ್ರೆ ಈ ಎ ಬಿ ಸಿಗಳಿದಾವಲ್ವಾ, ಅವುಗಳಲ್ಲಿ ನಾನು 4a - 5b + c ಅದರ ಬೆಲೆ ಎಷ್ಟು ಬರುತ್ತೆ ಅಂತ ಕಂಡುಹಿಡ್ಕೋಬೇಕು. ಸೊ ಈ ರೀತಿ ಕಂಡುಹಿಡ್ಕೋಬೇಕಂದ್ರೆ ನೀವೇನ್ ಮಾಡ್ಬೇಕು? ಮೊದಲಿಗೆ ಇದನ್ನ ಅಪವರ್ತಿಸುವಿಕೆ ಮಾಡಬೇಕು. ಅವಿಭಾಜ್ಯ ಸಂಖ್ಯೆಗಳಿಂದ ಅಪವರ್ತಿತ ಮಾಡ್ತಾ ಹೋಗ್ಬೇಕು. ಸೊ ಇದನ್ನ ಸಮಸಂಖ್ಯೆ ಆಗಿರೋದನ್ನ ನಾನು ಏನ್ ಮಾಡ್ತಾ ಹೋಗ್ತೀನಿ? ಸೊ 2ರಿಂದ ಭಾಗ ಮಾಡ್ತಾ ಹೋಗ್ತೀನಿ. ಸೊ 2ರಿಂದ ಭಾಗ ಮಾಡ್ತಾ ಹೋದ್ರೆ ನಂಗೆ ಎಷ್ಟು ಬರುತ್ತೆ? ಸೊ 2ರಿಂದ ಭಾಗ ಮಾಡ್ತಾ ಹೋದ್ರೆ 2 1 2,
ಸೊ ಒಂದು ಹಾಗೆ ಇದೆ. ಸೊ ಒಂದು ಭಾಗ ಆಗೋದಿಲ್ಲ, 0 ತಗೊಂಡು 0 ಆಗುತ್ತೆ. ಈಗ 11 ಆಯ್ತು. 2 5 10 ಮತ್ತೆ ಒಂದು ಉಳ್ಕೊಳ್ಳುತ್ತೆ. 2 8 16 2 4 8. ಮತ್ತೆ ಇದೇನಾಗುತ್ತೆ ಸರಿ ಸಂಖ್ಯೆ ಇರೋದು. ಮತ್ತೆ 2ರಿಂದ ಭಾಗ ಮಾಡ್ತಾ ಹೋಗ್ತೀನಿ. 2 5 10 2 2 4. ಸೊ ಮತ್ತೆ ಇಲ್ಲಿ ಒಂದು ಉಳ್ಕೊಂಡಿದೆ. 2 9 18 2 2 4. ಸೊ 5297. ಮತ್ತೆ ನಾನು ಇದನ್ನೇನ್ ಮಾಡ್ತೀನಿ, ಮತ್ತೆ 2ರಿಂದ ಭಾಗ ಮಾಡ್ತಾ ಹೋಗ್ತೀನಿ. 2 2 4 2 2 4 ಮತ್ತೆ ಒಂದು ಉಳ್ಕೊಳುತ್ತೆ. 2 6 12 2 4 8 ಮತ್ತೆ ಇಲ್ಲಿ ಒಂದು ಉಳ್ಕೊಂಡಿರುತ್ತೆ. 2 6 12. ಓಕೆ, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಇದು ಸಹ ಸರಿ ಸಂಖ್ಯೆ ಇರೋದು. ನಾನು ಏನ್ ಮಾಡ್ತೀನಿ, 2ರಿಂದನೇ ಭಾಗ ಮಾಡ್ತೀನಿ. 2ರಿಂದ 2 1 2 2 3 6 2 2 4 2 3 6. ಓಕೆ, ಇಲ್ಲಿವರೆಗೂ ನಮ್ಗಾಯ್ತು. ಸೊ ಈಗ ನಾನು ಏನ್ ಮಾಡ್ತೀನಿ, ಈಗ 2ರಿಂದ ಭಾಗ ಮಾಡಕ್ ಹೋಗ್ತಿದ್ರೆ ನಂಗೆ ಏನಾಗ್ತದೆ, 2ರಿಂದ ಭಾಗ ಮಾಡಕ್ ಆಗೋದು, ಯಾಕೆ ಇಲ್ಲಿ ಕೊನೆಯಲ್ಲಿ ಬೆಸ್ಟ್ ಸಂಖ್ಯೆ ಬಂದಿದೆ. ಸೊ ನಾನೀಗ ಏನ್ ಮಾಡ್ತೀನಿ, ಅದನ್ನ 3ರಿಂದ ಭಾಗ ಮಾಡಕ್ ಪ್ರಯತ್ನ ಮಾಡ್ತೀನಿ. 3ರಿಂದ ಭಾಗ ಆಗುತ್ತಾ ಅನ್ನೋದು ನೋಡ್ತೀನಿ. 3ರಿಂದ ಭಾಗ ಆಗುತ್ತಾ? ಸೊ ಈ ಸಂಖ್ಯೆಗಳನ್ನ ಕೂಡಿ ನೋಡಿ, 3ರಿಂದ ಭಾಗ ಆಗುತ್ತೆ. ನೋಡೋಣ 3ರಿಂದ ಭಾಗ ಆಗುತ್ತಾ ಇಲ್ಲಂತ. 3ರಿಂದ ಭಾಗ ಮಾಡಿದಾಗ 3 4 12 12 ಆದ್ರೆ ಇಲ್ಲಿಂದ ಒಂದು ಉಳ್ಕೊಳ್ಳುತ್ತೆ. ಮತ್ತೆ 12 3 4 12 ಮತ್ತೆ ಒಂದು ಉಳ್ಕೊಳ್ತು. ಈಗ ಮತ್ತೆ ನಾನು ಏನ್ ಮಾಡ್ತೀನಿ, 2ರಿಂದ ಭಾಗ ಮಾಡಕ್ಕಾಗಲ್ಲ, ಮತ್ತೆ 3ರಿಂದನೇ ಭಾಗ ಮಾಡ್ತೀನಿ. 3 1 3 ಮತ್ತೆ ಒಂದು ಉಳ್ಕೊಳ್ತು. 3 4 12 ಮತ್ತೆ 2 ಉಳ್ಕೊಳ್ತು. 3 7 21 147 ಉಳ್ಕೊಳ್ತು. ಈಗ ಮತ್ತೆ ಇದು ಬೆಸ್ಟ್ ಸಂಖ್ಯೆ ಬಂದಿರೋ ಕೊನೆಯ ಸಂಖ್ಯೆ. ನಾನು ಮತ್ತೆ 3ರಿಂದನೇ ಭಾಗ ಮಾಡ್ತಾ ಹೋಗ್ತೀನಿ. 3 4 12 ಮತ್ತೆ 2 ಉಳ್ಕೊಳ್ತು. 3 9 27. ಈಗ 49 ಅನ್ನೋಂಥದ್ದು ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. 49 ಅನ್ನೋಂಥದ್ದೇನು, 7ರ ವರ್ಗ. 7 ಅನ್ನೋಂಥದ್ದು ಅವಿಭಾಜ್ಯ ಸಂಖ್ಯೆ ನಿಮ್ಗೆ ಗೊತ್ತಿದೆ. ಸೊ 7 7 49 ಆಗ್ಬಿಡುತ್ತೆ. ಸೊ ನೇರವಾಗಿ ಬರ್ಕೋಬಹುದು. ಸೊ 3ರಿಂದ ಆಗಲ್ವಾ, 3ರಿಂದ ಭಾಗ ಆಗೋದಿಲ್ಲ ಇದು. ಓಕೆನಾ, 3ರಿಂದ 3 1 3 19 ಉಳ್ಕೊಳ್ತೆ. 19 3ರಿಂದ ಭಾಗ ಆಗೋದಿಲ್ಲ. ನೆಕ್ಸ್ಟ್ ಬರುವಂತ ಪ್ರೈಮ್ ನಂಬರ್ 5 5ರಿಂದ ಭಾಗ ಆಗೋದಿಲ್ಲ. 7ರಿಂದ ನೇರವಾಗಿ ಭಾಗ ಆಗುತ್ತೆ. ಸೊ ಹಾಗಾದ್ರೆ ನಾನು ಇವಾಗ ಈ ಸಂಖ್ಯೆಗಳನ್ನ ನಾನು ಹೇಗೆ ಬರ್ಕೋಬಹುದು ನೋಡಿ. ಈ ಒಂದು ಪ್ರೈಮ್ ನಂಬರ್ನ 21,168 ಎನ್ನುವಂತ ಪ್ರೈಮ್ ನಂಬರ್ ನಾನು ಹೇಗೆ ಬರ್ಕೊಳ್ತಾ ಹೋಗ್ಬೋದು ಅಂತಂದ್ರೆ, ಸೊ 2 ಇಂಟು 2 ಇಂಟು 2 ಇಂಟು 2 ನೋಡಿ, 4 ಸಲ ಇದೆ 2. ಇದನ್ನ ಈ ತರ ಬರ್ಕೋಬೋದಾ, 2 ಇಂಟು 2 ಇಂಟು 2 ಅಂತ. ನೆಕ್ಸ್ಟ್ 3 ಇಂಟು 3 ಇಂಟು 3. ಸೊ 3ಗಳು ಎಷ್ಟು ಸಲ ಬಂದಿದೆ, ಸೊ 3 ಸಲ ಬಂದಿದೆ. ನೆಕ್ಸ್ಟ್ ಇಂಟು 7 ಇಂಟು 7. ಸೊ ಇದನ್ನ ನಾನು ಹೇಗೆ ಬರ್ಕೋಬಹುದು, 2ರ ಘಾತ 4 ಇಂಟು 3ರ ಘಾತ 3 ಇಂಟು 7ರ ಘಾತ 2 ಅಂತ ಬರ್ಕೋಬೋದಾ. ಎಸ್, ಈಗ ನಾನು ಇದಕ್ಕೆ ಕಂಪೇರ್ ಮಾಡ್ತೀನಿ. ಏನಿದೆ ಆನ್ಸರ್ ನಂಗೆ ಬಂದಿರೋದು, 2ರ ಘಾತ 4 ಇಂಟು 3ರ ಘಾತ 3 ಇಂಟು 7ರ ಘಾತ 2. ಈಗ ಇವೆರಡಕ್ಕೆ ಕಂಪೇರ್ ಮಾಡ್ಕೊಳ್ತಾ ಹೋಗಿ. ಸೊ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಎ ಎಷ್ಟು ಬಂದಿದೆ, ಬಿ ಎಷ್ಟು ಬಂದಿದೆ, ಸಿ ಎಷ್ಟು ಬಂದಿದೆ ಅಂತ. ಎ ಎಷ್ಟು ಬಂದಿದೆ, ಎ ಅನ್ನೋದು 4, ಬಿ ಅನ್ನುವಂಥದ್ದು 3, ಸಿ ಅನ್ನುವಂಥದ್ದು 2. ಸೊ ಈಗ ಎ ಬಿ ಸಿ ವ್ಯಾಲ್ಯೂ ಗೊತ್ತಾಯ್ತು. ಸೊ ಎ 4, ಬಿ 3, ಸಿ 2. ಓಕೆನಾ. ಸೊ ಈಗ ನಾನು ಏನ್ ಮಾಡ್ತೀನಿ, ಸೊ ನನಗೊಂದು ಈಕ್ವೇಶನ್ ಕೊಟ್ಟಿದ್ದಾರೆ. 4a, ಒಂದು ನಿಮಿಷ ಇಲ್ಲೇ ಸ್ವಲ್ಪ ರಬ್ ಮಾಡ್ಕೊಳ್ತೀನಿ. 4a ಮೈನಸ್ 5b ಪ್ಲಸ್ ಸಿ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾನು ಏನ್ ಮಾಡಬೇಕು, ಆ ಈಕ್ವೇಶನ್ಗೆ ನಾನು ಎ ಬಿ ಸಿ ಬೆಲೆಗಳನ್ನ ಹಾಕಿದಾಗ ನಂಗೆ ಏನ್ ಬರುತ್ತೆ, ನೇರವಾಗಿ ಉತ್ತರ ಬರ್ತಾ ಹೋಗುತ್ತೆ. ಎಸ್, ನಾನು ಇಲ್ಲಿ ಅದೇ ಲೆಕ್ಕವನ್ನು ನಾನು ಇಲ್ಲಿ ಮಾಡ್ತೀನಿ, ಇದೇ ಒಂದು ಗ್ಯಾಪ್ ಅಲ್ಲಿ. ಓಕೆ, ಸೊ ನಮ್ಗೆ ಏನು ಉತ್ತರ ಬರ್ತಾ ಹೋಗುತ್ತೆ, ಏನ್ ಕೊಟ್ಟಿದ್ದಾರೆ ಈಕ್ವೇಶನ್, 4a ಮೈನಸ್ 5b ಪ್ಲಸ್ ಸಿ. ಎ ಎಷ್ಟು ಕೊಟ್ಟಿದ್ದಾರೆ, ಎ ಅನ್ನುವಂಥದ್ದು 4, ಏನು 4 ಕಂಡು ಹಿಡಿದಿದ್ದೀವಿ. ಮೈನಸ್ 5 ಇಂಟು ಬಿ ಎಷ್ಟು ಬಂದಿದೆ, ಬಿ ಅನ್ನುವಂಥದ್ದು 3, ಬಿ ಅನ್ನುವಂಥದ್ದು 3 ಪ್ಲಸ್ ಸಿ ಅನ್ನುವಂಥದ್ದು ಎಷ್ಟು ಬಂದಿದೆ, ಸಿ ಅನ್ನುವಂಥದ್ದು 2. ಓಕೆ, ಇದನ್ನ ಮಾಡ್ತಾ ಹೋಗಿ. 4 4 16, 5 3 ಮೈನಸ್ ಇದೆ, 5 3 15 ಪ್ಲಸ್ 2 ಅಂತ ಪ್ಲಸ್ 2 ಇದೆ. 16 ಪ್ಲಸ್ 16ರಲ್ಲಿ 15 ಹೋದ್ರೆ ಎಷ್ಟಾಗುತ್ತೆ, 1 1 ಪ್ಲಸ್ 2 ಎಷ್ಟಾಗುತ್ತೆ, 3. ಸೊ ಬರುವಂತ ಉತ್ತರ ಎಷ್ಟು ಬಂತು ನಮಗೆ, ಆನ್ಸರ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಇದನ್ನ ಬಿಡಿಸ್ತಾ ಹೋಗ್ಬೇಕು. ಸೊ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಬಿಡಿಸ್ತಾ ಹೋದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಒಂದು ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನಮಗೆ, ವಾಟ್ ನಂಬರ್ ಶುಡ್ ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ಈಚ್ 50, 61, 92, 117 so that the number so obtained in this order are in proportion. ಸೊ ಪ್ರಪೋರ್ಷನ್ಸ್ ಮೀನ್ಸ್ ಪ್ರಪೋರ್ಷನ್ಸ್ ಅನುಪಾತಗಳಲ್ಲಿ ಬರ್ತಾ ಹೋಗ್ಬೇಕು. ಸೊ ವಾಟ್ ನಂಬರ್ ಶುಡ್ ಬಿ ಸಬ್ಸ್ಟ್ರಾಕ್ಟೆಡ್, ನಾನೀಗ ಸೊ ಇದ್ರಲ್ಲಿ ಯಾವುದೋ ಒಂದು ನಂಬರ್ನ ಕಳಿಬೇಕು. ಸೊ ಅದು ನನ್ಗೆ ಏನಾಗ್ತಾ ಹೋಗುತ್ತೆ, ಆ ನಂಬರ್ ಕಳೆಯೋದ್ರಿಂದ ಅದು ಒಂದು ಸಮಾನುಪಾತ ಆಗುತ್ತೆ. ಸೊ ಯಾವ ನಮ್ಗೆ ಫಾರ್ ಎಕ್ಸಾಂಪಲ್ ನಾನೀಗ ಎಕ್ಸ್ ಅಂತಾನೆ ತಗೊಳ್ತೀನಿ. ಎಕ್ಸ್ ಅನ್ನೋ ಸಂಖ್ಯೆನ ಕಳೆದ್ರೆ ಸಂಪೂರ್ಣವಾಗಿ ಇದೇನಾಗ್ತದೆ, ಒಂದು ಸಮಾನುಪಾತದಲ್ಲಿ ಬರ್ತಾ ಹೋಗುತ್ತೆ. ಸೊ ಅದು ನಾನು ಹೇಗೆ ಬರ್ಕೋಬೇಕು, 50 ಮೈನಸ್ ಎಕ್ಸ್ ಮೊದಲನೇ ಸಂಖ್ಯೆ, ಎರಡನೇ ಸಂಖ್ಯೆ 61 ಮೈನಸ್ ಎಕ್ಸ್. ಯಾವ ಸಂಖ್ಯೆನ ಕಳೆದ್ರೆ ಅಂತಂದ್ರೆ ಎಲ್ಲಾ ಸಂಖ್ಯೆಗಳು ಯಾವ ಸಂಖ್ಯೆ ಕಳಿಬೇಕು, 92 ಮೈನಸ್ ಎಕ್ಸ್, 117 ಮೈನಸ್ ಎಕ್ಸ್. ಎಸ್, ಇವುಗಳ ನಡುವೆ ಸಮಾನುಪಾತ ಬರಬೇಕು. ಸೊ
ಸಮಾನುಪಾತ ಬರಬೇಕು. ಸೊ ಅದು ನಾವೀಗ ಹೇಗೆ ಬರ್ಕೋಬಹುದು ಇದನ್ನ, 50 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 61 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 92 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 117 ಮೈನಸ್ ಎಕ್ಸ್. ನೋಡಿ, ಈ ಈಕ್ವೇಶನ್ ಬಂದಿದ್ ಆದ್ಮೇಲೆ ನೀವೇನ್ ಮಾಡ್ಬೇಕು, ಸೊ ನೇರವಾಗಿ ನೀವು ಆನ್ಸರ್ಸ್ ಅನ್ನ ಈಕ್ವೇಶನ್ ಸಾಲ್ವ್ ಮಾಡೋದ್ರ ಮುಖಾಂತರ ನೀವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಸೊ ಏನ್ ಈಕ್ವೇಶನ್, ಸೊ ಇವೆರಡನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ಬೇಕು. ಯಾವೆರಡನ್ನ ನೋಡಿ, ಇವೆರಡನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಮತ್ತೆ ಇವೆರಡನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ನಾನು ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಏನಾಗ್ತಾ ಹೋಗುತ್ತೆ, 50 ಮೈನಸ್ ಎಕ್ಸ್ ಇಂಟು 117 ಮೈನಸ್ ಎಕ್ಸ್ is equal to 61 ಮೈನಸ್ ಎಕ್ಸ್ 90 ಇಂಟು 92 ಮೈನಸ್ ಎಕ್ಸ್ ಆಗ್ತಾ ಹೋಗುತ್ತೆ. ಈ ಇಕ್ವೇಶನ್ ನನಗೆ ಏನ್ ಮಾಡ್ಬೇಕು, ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 50 ಇಂಟು 117 ಮಾಡ್ಕೋಬೇಕು. 50 ಇಂಟು 117 ಅಂತಂದ್ರೆ 517 ಎಷ್ಟಾಗುತ್ತೆ, 500. ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ನೋಡಿ, 585 ಆಗುತ್ತೆ, 0 ಆಗುತ್ತೆ, 5850. ಸೊ ಯಾವೆರಡರ ಮಲ್ಟಿಪ್ಲಿಕೇಶನ್, ಈ ಎರಡು ಸಂಖ್ಯೆಗಳ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಮೈನಸ್, ಯಾಕೆ ಮೈನಸ್ ಬರ್ಕೊಂಡಿದ್ದೀನಿ, 50 ಇಂಟು ಎಕ್ಸ್ 50 ಎಕ್ಸ್. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್, ಮೈನಸ್ 117 ಎಕ್ಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 61 ಇಂಟು 92. ಸೊ 61 ಇಂಟು 92 ಅಂತಂದ್ರೆ, ಸೊ 2 1 2, 2 6 12, 9 1 9, 9 6 54. ಸೊ ಟೆಸ್ಟ್ ಆಗ್ತಾ ಹೋಗುತ್ತೆ, 2 9 ಪ್ಲಸ್ 2 11, 6 5612 ಆಗುತ್ತೆ. 5612 ಪ್ಲಸ್ ಇಂಟು ಮೈನಸ್ ಮೈನಸ್ 61 ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 92 ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಸ್ಕ್ವಯರ್. ನೋಡಿ, ಈಕ್ವಲ್ಸ್ ಇರೋದ್ರಿಂದ ನಾನು ಏನ್ ಮಾಡ್ತಾ ಹೋಗ್ಬೋದು, ಎರಡೂ ಬದಿಯಲ್ಲಿ ಏನಾದ್ರು ಸೇಮ್ ಇದ್ರೆ ನಾನು ಕ್ಯಾನ್ಸಲ್ ಮಾಡ್ತಾ ಹೋಗ್ಬೋದು. ಸೊ ಎರಡೂ ಬದಿಯಲ್ಲಿ ನನ್ಗೆ ಏನ್ ಕಾಮನ್ ಇದೆ ನೀವು ನೋಡ್ತಾ ಹೋಗ್ಬೋದು. ಎರಡೂ ಕಡೆ ಕಾಮನ್ ಆಗಿ ಎಕ್ಸ್ ಸ್ಕ್ವಯರ್ ಅನ್ನೋದಿದೆ. ಎಕ್ಸ್ ಸ್ಕ್ವಯರ್ ನಾನು ಎರಡೂ ಕಡೆ ಕ್ಯಾನ್ಸಲ್ ಮಾಡ್ತೀನಿ. ಕ್ಯಾನ್ಸಲ್ ಮಾಡಿದಾದ್ಮೇಲೆ ನನಗೆ ಏನು ಉಳ್ಕೊಳುತ್ತೆ, ಈ ಕಡೆ 5850 ಇವೆರಡು ಮೈನಸ್ ಮೈನಸ್ ಇದೆ, ಮೈನಸ್ಸೇ ಬರ್ಕೊಂಡು ಇವೆರಡನ್ನ ಕೂಡ್ಕೋಬೇಕಾಗುತ್ತೆ. 167 ಎಕ್ಸ್ ಇಸ್ ಈಕ್ವಲ್ ಟು ಇದೇನಾಗುತ್ತೆ, 5612 ಹಾಗೆ ಬರ್ಕೊಂಡು ಮೈನಸ್ ಮೈನಸ್ ಇರೋದ್ರಿಂದ ಮೈನಸ್ ಹಾಗೆ ಬರ್ಕೊಂಡು, ಸೊ ಏನ್ ಮಾಡ್ಬೇಕು, ಇವ್ರನ್ನ ಕೂಡ್ಕೋಬೇಕು. ಸೊ ಒಟ್ಟು ಎಷ್ಟಾಗುತ್ತೆ, 153 ಎಕ್ಸ್ ಆಗ್ತಾ ಹೋಗುತ್ತೆ. ಸೊ ಈ ಈಕ್ವೇಶನ್ ಬಂದ್ಮೇಲೆ ನಮಗೆ ಲೆಕ್ಕ ಮಾಡುವಂಥದ್ದು ತುಂಬಾ ಸುಲಭ. ಸೊ ಏಕೆ, ಸೊ ಓಕೆ, ನಾನು ಇಲ್ಲಿ ಸ್ವಲ್ಪ ಡೌನ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಇಲ್ಲಿ ಏನು ಬರ್ಕೊಳ್ತಾ ಹೋಗ್ತೀನಿ, ಈ ಈಕ್ವೇಶನ್ ಈಗ ಸಂಖ್ಯೆಗಳನ್ನೆಲ್ಲ ಒಂದ್ ಕಡೆ ಬರ್ಕೊಳ್ತೀನಿ. ಸೊ 5850, ಸೊ ಈ 5612 ಇರುವಂಥದ್ದು ಈ ಕಡೆ ಹೋದ್ರೆ ಮೈನಸ್ 5612 ಇಸ್ ಈಕ್ವಲ್ ಟು, ಸೊ ಇಲ್ಲೇನಿದೆ ಮೈನಸ್ 167 ಎಕ್ಸ್, ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ 167 ಎಕ್ಸ್ ಮೈನಸ್ 153 ಎಕ್ಸ್. ಓಕೆನಾ. ಸೊ ಈಗ ಇವೆರಡನ್ನ ನಾನು ಕಳಿತಾ ಹೋಗ್ಬೇಕು. ಇವೆರಡನ್ನ ಕಳೆದಾಗ ನನ್ಗೆ ಎಷ್ಟು ಬರುತ್ತೆ, ಸೊ 5850ರಲ್ಲಿ 5612 ಕಳೆದಾಗ ನಂಗೆ ಬರುತ್ತೆ 10 2 ಹೋದ್ರೆ 8, ಇಲ್ಲಿ 4 ಇರುತ್ತೆ, 4 1 ಹೋದ್ರೆ 3, ಸೊ 8 6 ಹೋದ್ರೆ 2, ಸೊ ಎಷ್ಟು ಬರುತ್ತೆ 238. ಸೊ 5 5 0 ಬರುತ್ತೆ. ಸೊ ಅದು ನೀವು ಅವಶ್ಯಕತೆ ಇರೋದಿಲ್ಲ. ಸೊ ನೆಕ್ಸ್ಟ್, ಸೊ ಇಲ್ಲಿ ಕಳೆದಾಗ, ಸೊ 7 3 ಹೋದ್ರೆ 4, 6 5 ಹೋದ್ರೆ 1, 1 1 0, 14 ಎಕ್ಸ್ ಆಗ್ತಾ ಹೋಗುತ್ತೆ. ಸೊ ನಾನು ಕೇವಲ ಎಕ್ಸ್ ಬೇಕಾಗಿರುತ್ತೆ ಏನ್ ಮಾಡ್ತೀನಿ, ಸೊ ಇಂಟು 14 ನಾನು ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 238 ಡಿವೈಡೆಡ್ ಬೈ 14. ಸೊ ನಮ್ಗೀಗ ಇದನ್ನ ನೀವು ಡಿವೈಡ್ ಮಾಡ್ತಾ ಹೋದ್ರೆ ನಮಗೆ ಈಸಿಯಾಗಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಎಷ್ಟು ಬರ್ತಾ ಹೋಗುತ್ತೆ, 14. ಸೊ ನಾನು ಇಲ್ಲಿ ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಳ್ತೀನಿ. ಎಸ್ ಏನಿದೆ, 14 ಸೊ ಇಲ್ಲಿ 14 ಬರ್ಕೊಂಡ್ರೆ, ಸೊ 23ರಲ್ಲಿ 14 ಹೋದ್ರೆ 23ರಲ್ಲಿ 14 ಹೋದ್ರೆ 9 ಉಳ್ಕೊಂಡಿರುತ್ತೆ. ಆಗ 98 ಆಯ್ತು. 14 ಎಷ್ಟು 98 ಆಗುತ್ತೆ, 14 98. ಸೊ ಎಕ್ಸ್ ಎನ್ನುವಂಥದ್ದು ಎಷ್ಟು ಬಂತು, ಎಕ್ಸ್ ಎನ್ನುವಂಥದ್ದು 17. ಸೊ ಯಾವ ಒಂದು ಸಂಖ್ಯೆನ ಕಳಿಬೇಕಂತಂದ್ರೆ 17 ಎನ್ನುವಂಥ ಸಂಖ್ಯೆನ ಕಳಿತಾ ಹೋಗ್ಬೇಕು. ಸೊ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಇದೆ, ಎಸ್ ಆಪ್ಷನ್ಸ್ ಅಲ್ಲಿ ಇದೆ, ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಈ ಪ್ರಶ್ನೆಗಳನ್ನ ಹೀಗೆ ಬಿಡಿಸಬೇಕು. ಸೊ ಮತ್ತೆ ಪ್ರಪೋರ್ಷನ್ ಮೇಲೆ ನಿಮಗೆ ಕಂಪಲ್ಸರಿ ಒಂದು ಲೆಕ್ಕ ಕೊಡ್ತಾರೆ. ಸೊ ಅದ್ರ ಮೇಲೆ ನಿಮಗೆ ಸ್ವಲ್ಪ ಗಮನ ಇರಲಿ. ಸೊ ಲೆಕ್ಕಗಳು ಸ್ವಲ್ಪ ಅದು ಟೈಮ್ ಜಾಸ್ತಿ ತಗೊಳುತ್ತೆ ಅಷ್ಟೇ, ತುಂಬಾ ಈಸಿ ಇರುತ್ತೆ. ಬಟ್ ಯಾವ ರೀತಿ ತಗೋಬೇಕಂತ ವಿಧಾನ ನಿಮ್ಗೆ ಗೊತ್ತಿರಬೇಕು. ಜೊತೆಗೆ ಯಾವ ರೀತಿಯಾಗಿ ನೀವು ಆ ಲೆಕ್ಕವನ್ನ ಬಿಡಿಸಿ ಆನ್ಸರ್ ಮಾಡ್ತಾ ಹೋಗ್ಬೇಕು ಅನ್ನೋದು ನಿಮ್ಗೆ ಆನ್ಸರ್ ಗೊತ್ತಾಗ್ತಾ ಹೋಗ್ಬೇಕಾಗುತ್ತೆ. ಎಸ್, ಈಗ ಮುಂದಿನ ಪ್ರಶ್ನೆ ಗಮನಿಸೋಣ. ಮುಂದಿನ ಪ್ರಶ್ನೆ ಇರುವಂತದ್ದು ಅದು ಸಹ ಪ್ರಪೋರ್ಷನ್ಸ್ ಮೇಲೆ ಇದೆ, ನೋಡ್ತಾ ಹೋಗೋಣ. ಎ ಸಮ್ ಆಫ್ 1710 ಈಸ್ ಡಿವೈಡೆಡ್ ಇಂಟು ABC. ABC ಎನ್ನುವರಿಗೆ ಎಷ್ಟು ಕೊಟ್ಟಿದ್ದಾರೆ,
ಎ ಮತ್ತೆ ಬಿ ಮತ್ತೆ ಸಿ ಅನ್ನೋವರಿಗೆ 1710 ರೂಪಾಯಿನ ಡಿವೈಡ್ ಮಾಡ್ತಾ ಇದ್ದಾರೆ. ಸಚ್ ದಟ್ ಅಂಡ್ ಸಿ ಸಚ್ ದಟ್ 4 ಟೈಮ್ಸ್ ಆಫ್ ಎ ಅಂತ ಇದೆ. ಸಿ ಅನ್ನುವಂಥದ್ದು ಏನಿದೆ 4 ಟೈಮ್ಸ್ ಆಫ್ ಎ ಅನ್ನೋದ್ರಿಂದ ಸೊ ನಾನು ಏನ್ ಮಾಡ್ತೀನಿ 4 ಟೈಮ್ಸ್ ಆಫ್ ಎ ಸಿ ಸಚ್ ದಟ್ 4 ಟೈಮ್ಸ್ ಆಫ್ ಎ 6 ಟೈಮ್ಸ್ ಆಫ್ ಬಿ 9 ಟೈಮ್ಸ್ ಆಫ್ ಸಿ ಅಂತ ಇದೆ. ಸೊ 4 ಟೈಮ್ಸ್ ಆಫ್ ಎ is equal to 6 times of B is equal to 9 times of C is are equal ಅಂತ ಇದೆ ನೋಡಿ, ಇಲ್ಲೇ ಇದೆ equal. ABC such that 4 times of A 6 times of B 9 times of C are equal ಅಂತ ಅವರೇ ಕೊಟ್ಟಿದ್ದಾರೆ. What is the difference between A and C ಅಂದ್ರೆ A ಮತ್ತೆ C ಗಳ ನಡುವಿನ ಡಿಫರೆನ್ಸ್ ಎಷ್ಟು ಅಂತ ಅವ್ರು ಕೇಳ್ತಾ ಇರೋದು. ಸೊ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ನಾವು ವ್ಯತ್ಯಾಸ ಕಂಡುಹಿಡಬೇಕಾದ್ರೆ ನಾವು ಮೊದಲಿಗೆ ಎ ಬಿ ಸಿ ಅನ್ನ ಕಂಡುಹಿಡ್ಕೋಬೇಕು, ಅಥವಾ ಎ ಸಿ ಅನ್ನ ಕಂಡುಹಿಡ್ಕೊಂಡ್ರು ಸಾಕು ನಮಗೆ. ಸೊ ನಾನೇನ್ ಮಾಡ್ಕೊಳ್ತೀನಿ, ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಈಕ್ವೇಶನ್ ನಾನು ಸಿ ಗೆ ಪರಿವರ್ತನೆ ಮಾಡ್ತಾ ಹೋಗ್ತೀನಿ. ಸೊ ಸಿ ಗೆ ಪರಿವರ್ತನೆ ಮಾಡೋದಾಗೆ ಈಗ 4 ಎ ಅನ್ನುವಂಥದ್ದು 9 ಸಿ ಗೆ ಈಕ್ವಲ್. 4 ಎ ಅನ್ನುವಂಥದ್ದು 9 ಸಿ ಗೆ ಈಕ್ವಲ್ ಆದ್ರೆ ನಾನು ಕೇವಲ ಎ ಮಾತ್ರ ನಾನು ಇಲ್ಲಿ ಉಳಿಸ್ಕೊಂಡಿದ್ದೆ ಅಂದ್ರೆ ಏನಾಗುತ್ತೆ, ಎ ಇಸ್ ಈಕ್ವಲ್ ಟು 9 ಸಿ ಬೈ 4. ಏನಕ್ಕೆ ನಾನು ಈ ತರ ಪರಿವರ್ತನೆ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಸಿ ಕಂಡುಹಿಡ್ಕೋಬೇಕಿಲ್ಲ, ಎ ಕಂಡುಹಿಡ್ಕೋಬೇಕು ನಾನು ಮೊದಲಿಗೆ. ಸೊ ಈಗ ನಾನು ಈ ಈಕ್ವೇಶನ್ ತಗೊಂಡು ನಾನು ಎಲ್ಲಾದ್ರೂ ನಾನು ಈ ಒಂದು ಈಕ್ವೇಶನ್ ಅಲ್ಲಿ ಈ ಒಂದು ಈಕ್ವೇಶನ್ ನಾನು ಹಾಕೊಂಡಿದ್ದೀನಿ ಅಂತಂದ್ರೆ ನನಗೆ ಆನ್ಸರ್ ಸರಿಯಾಗಿ ಬರ್ತಾ ಹೋಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಮಾಡ್ತಾ ಇರುವಂತದ್ದು. ಎಸ್, ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, 6b. ಸೊ ಇಲ್ಲಿ ಇನ್ನೊಂದಿದೆ 6b ಅಂತಂದ್ರೆ 6b ಅಂತಂದ್ರೆ 9c ನ ಅಂತಂದ್ರೆ ಬಿ ಅಂದ್ರೆ ಏನಾಗುತ್ತೆ, ಬಿ ಅಂತಂದ್ರೆ 9c/6 ಆಗುತ್ತಾ. ಓಕೆ, ಸೊ ಈ ಒಂದು ಈಕ್ವೇಶನ್ ನಿಮ್ಗೆ ಈಗ ಗೊತ್ತಾಯ್ತು. ಸೊ ಈಗ ನಮ್ಗೆ ಗೊತ್ತಾಗಿದೆ. ಸೊ ಅವ್ರು 3 ಜನಕ್ಕೆ ಎಷ್ಟು ಅನ್ಸ್ತಾ ಇದಾರೆ, ಡಿವೈಡ್ ಮಾಡ್ತಾ ಇದಾರೆ 1710. 3 ಜನಕ್ಕೆ ಕೂಡ್ಕೊಂಡಾಗ ಎಷ್ಟು ಬರುತ್ತೆ, ನಮ್ಗೆ 1710 ರೂಪಾಯಿ ಬರುತ್ತೆ. ಆ 1710 ರೂಪಾಯಿ 3 ಜನಕ್ಕೆ ಡಿವೈಡ್ ಮಾಡ್ತಿರೋದಲ್ವಾ. ಸೊ ಈಗ ಎ ಪ್ಲಸ್ ಬಿ ಪ್ಲಸ್ ಎಷ್ಟು ಬರುತ್ತೆ, 1710 ಬರುತ್ತೆ. ಸೊ ಈಗ ಎ ಅಂದ್ರೆ ಎಷ್ಟು ಬರ್ತಾ ಇದೆ ನಾನು ಬರ್ಕೊಳ್ತೀನಿ, 9c+4. ಇಲ್ಲಿ ಆಲ್ರೆಡಿ ಕಂಡು ಹಿಡ್ಕೊಂಡಿದ್ನಲ್ಲ 9c+4, ಅದನ್ನ ಬರ್ಕೊಳ್ತೀನಿ. ಪ್ಲಸ್ ಬಿ ಎಷ್ಟು ಕಂಡು ಹಿಡ್ಕೊಳ್ತೀನಿ, ಬಿ ಅಂತಂದ್ರೆ 9c+6 ಅಂತ ಬರ್ಕೊಳ್ತೀನಿ. 9c+6 ಕಂಡು ಹಿಡ್ಕೊಂಡಿದ್ದೆ. ಜೊತೆಗೆ ಸಿ ಆಗಿದೆ, ಸಿ ಆಗೆ ಬರ್ಕೊಳ್ತೀನಿ, 1710 ಆಗುತ್ತೆ. ಎಸ್, ಇಲ್ಲಿಂದ ನಮ್ಗೆ ಲೆಕ್ಕವನ್ನ ಕಂಡುಹಿಡಿಯೋದು ತುಂಬಾ ಸುಲಭ, ಯಾಕಂದ್ರೆ ನಮ್ಗೆ ಈಕ್ವೇಶನ್ ಬಂದಿದೆ. ಸೊ ಈಕ್ವೇಶನ್ ಬಂದಿದೆ ಆದ್ಮೇಲೆ ನಾನು ಇದನ್ನ ಸರಿರೂಪ ಲೆಕ್ಕವನ್ನ ಬಿಡಿಸ್ಕೊಳ್ತಾ ಹೋದ್ರೆ ನಮಗೆ ಬೇಗ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ನಾನು ಇಲ್ಲಿ ಇದಕ್ಕೇನು ತಗೋಬೇಕು, ಒಂದು ನೀವು LCM ತಗೊಂಡಾದ್ರೂ ಮಾಡ್ಬೋದು. ಸೊ LCM ತಗೊಂಡಾದ್ರೂ ಮಾಡಿದಾಗ ಏನಾಗುತ್ತೆ, ಸೊ 4 ಮತ್ತು 6ಕ್ಕೆ LCM ತಗೊಂಡ್ರೆ ಎಷ್ಟಾಗುತ್ತೆ, 4 ಮತ್ತು 6ರ ಲಾಸಹ 2 2 4 2 6 2 ಎಷ್ಟಾಗುತ್ತೆ, 2 3 6. ನೆಕ್ಸ್ಟ್ ಓಕೆ, ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ 2 2 3. ಸೊ ಎಷ್ಟಾಯ್ತು, 2 4 4 3 12. ಸೊ 12 ಎನ್ನುವಂಥದ್ದು LCM. ಸೊ ಆ ರೀತಿಯಾಗಾದ್ರೂ ತಗೋಬಹುದು. ಸೊ ಇಲ್ಲಿ ಏನು ಇಲ್ಲ ಅಂತಂದ್ರೆ ಇದು ಕೆಳಗಡೆ ಒಂದಿರುತ್ತೆ. ಸೊ ನೀವು ನೇರವಾಗಿ ಏನ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಮಾಡ್ಕೋಬಹುದು. ಸೊ ಇವೆರಡಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಸೊ ಇವೆರಡಕ್ಕೆ ನಾನು ಈಗ ತಗೊಳ್ತಾ ಇದ್ದೀನಿ ಅಂತಂದ್ರೆ ನಾನು ಆಲ್ರೆಡಿ ನಿಮಗೆ ಬಟರ್ಫ್ಲೈ ಮೆಥಡ್ ಹೇಳ್ಕೊಟ್ಟಿದ್ದೀನಿ. 4 6 24, 4 6 24, 6 9 54c, 6 9 54c, 4 9 36c ಪ್ಲಸ್ ಸಿ ಇಸ್ ಈಕ್ವಲ್ ಟು 1710. 54 36 ಎಷ್ಟಾಯ್ತು, 90c ಡಿವೈಡ್ ಬೈ 24 ಪ್ಲಸ್ ಸಿ ಆಗೇ ಇದೆ ಇಸ್ ಈಕ್ವಲ್ ಟು 1710. ಎಸ್, ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ನಾನು ಜಸ್ಟ್ ಸಿ ಕಂಡು ಹಿಡ್ಕೋಬೇಕು. ಸೊ ನನ್ಗೆ ಇಲ್ಲಿ ಏನಿಲ್ಲ ಅಂತಂದ್ರೆ ಮತ್ತೆ ಒಂದಿರುತ್ತೆ, ಮತ್ತೆ ಬಟರ್ಫ್ಲೈ ಮೆಥಡ್ ಯೂಸ್ ಮಾಡ್ಕೊಳ್ಳಿ. 24 1 24 ಬಟರ್ಫ್ಲೈ ಮೆಥಡ್ ಫಸ್ಟ್ ಇದನ್ನ ಗುಣಿಸ್ಬೇಕು, ಅದಾದ್ಮೇಲೆ ಇವೆರಡನ್ನ ಗುಣಿಸ್ಬೇಕು, ಅದಾದ್ಮೇಲೆ ಇವೆರಡನ್ನ ಗುಣಿಸ್ಬೇಕು. ಸೊ ಇದು ನೋಡೋಕೆ ಹೇಗಿದೆ, ಬಟರ್ಫ್ಲೈ ತರ ಇರುತ್ತೆ. ಸೊ ಅದಕ್ಕೆ ಬಟರ್ಫ್ಲೈ ಮೆಥಡ್ ಅಂತ ಕರಿತಾ ಹೋಗ್ತೀವಿ. ಸೊ 90 × 1 90c ಪ್ಲಸ್ 24 × c 24c ಇಸ್ ಈಕ್ವಲ್ ಟು 1710. ಸೊ ಈಗ ನಾನು ಸಿ ಕಂಡು ಹಿಡ್ಕೋಬೇಕಾಗಿರೋದ್ರಿಂದ 90 + 24 ಎಷ್ಟಾಗುತ್ತೆ, 114c ಇಸ್ ಈಕ್ವಲ್ ಟು 1710. ಇದು ಈ ಭಾಗ ಹೋದ್ರೆ ಏನಾಗುತ್ತೆ, ಡಿವೈಡ್ ಬೈ ಇರೋದ್ರಿಂದ ಈ ಕಡೆ ಹೋದ್ರೆ ಏನಾಗುತ್ತೆ, ಇಂಟು 24 ಆಗುತ್ತೆ. ಸೊ ಕೇವಲ ಸಿ ಬೇಕಾಗಿರೋದ್ರಿಂದ ನನಗೆ ಏನ್ ಮಾಡ್ತೀನಿ, 114 ಸಹ ನಾನು ಈ ಭಾಗಕ್ಕೆ ಶಿಫ್ಟ್ ಮಾಡ್ತಾ ಹೋಗ್ತೀನಿ. ಸೊ ಸಿ ಇಸ್ ಈಕ್ವಲ್ ಟು 1710 ಇಂಟು 24 ಡಿವೈಡೆಡ್ ಬೈ 114. ಎಸ್, ಈಗ ಇದನ್ನು ನೀವು ಏನು ಸುಲಭ ರೂಪಕ್ಕೆ ತರ್ತಾ ಹೋಗಿದ್ದೀರಾ ಅಂತಂದ್ರೆ ನೀವು ಆನ್ಸರ್ಸ್ ಅನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಸೊ ಇವೆಲ್ಲವೂ ನಿಮಗೆ 4ರಿಂದ ಹೋಗುವಂತ ಸಂಖ್ಯೆಗಳಾಗಿರ್ತವೆ. ಸೊ ನೀವು ನೋಡ್ಕೊಂಡು 4 2ರಿಂದ ಹೋಗುವಂತ ಸಂಖ್ಯೆಗಳನ್ನ ನೀವು ಡಿವೈಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನಾನು ಚಿಕ್ಕದಿಂದ ಡಿವೈಡ್ ಮಾಡ್ತಾ ಇದ್ದೀನಿ. 2 1 2 2 2 4. ನೆಕ್ಸ್ಟ್ 2 5 10 2 7 14. ಓಕೆನಾ. ಸೊ ಈ ರೀತಿಯಾಗಿ ಬಂತು. ಸೊ ನೆಕ್ಸ್ಟ್ ಬರುವಂತದ್ದೇನು, 3ರಿಂದ ಭಾಗ ಆಗುತ್ತೆ. 3 4 12, 3 1 3, 3 9 27 ಆಗುತ್ತೆ. ಎಸ್, ನೆಕ್ಸ್ಟ್ ನಮ್ಗೆ ಗೊತ್ತಾಯ್ತು. 19 19, 19 171 0 ಆಗಿದೆ, 0 ಆಗಿ ಬರ್ಕೊಳ್ತೀನಿ. ಸಿ ಎಷ್ಟು ಬರುತ್ತೆ, ಸಿ ಇಸ್ ಈಕ್ವಲ್ ಟು 90 × 4/1. 4ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಮ್ಗೆ ಎಷ್ಟು ಬರುತ್ತೆ,
ಸೊ ಸಿ ಅನ್ನುವಂಥದ್ದು 4×36 360 ಬಂತು. ನೋಡಿ ನಾನು ಇಷ್ಟೊತ್ತು ಕಂಡಿಡ್ಕೊಂಡಿದ್ದು ಯಾವುದು ಸಿ. ಸೊ ಸಿ ಅನ್ನ ಕಂಡಿಡ್ಕೊಂಡಿದ್ದೀನಿ ಅಂದ್ರೆ ನಮ್ಗೆ ಆಲ್ರೆಡಿ ನಾವು ಈಕ್ವೇಷನ್ಸ್ ಅನ್ನ ಬರ್ಕೊಂಡಿದೀವಿ. ಇಲ್ಲಿ ಎ ಅನ್ನು ನಾವೀಗ ಕಂಡಿಡ್ಕೊಳ್ತಾ ಹೋಗ್ಬೋದು. ಸಿ ಈಗ ನಮ್ಗೆ ಎಷ್ಟು ಬಂತು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸಿ 360 ಬಂದಿದೆ. ಸಿ ಅನ್ನೇ ನೀವು ಹಾಕ್ಬಾರ್ದು. ಸೊ ಸಿ ಇದು ಸಿ ನ ಬೆಲೆ. ನಾನು ಆಲ್ರೆಡಿ ಒಂದು ಈಕ್ವೇಶನ್ ಕಂಡಿಡ್ಕೊಂಡು ನಂಗೆ ಎ ಬೇಕಾಗಿರೋದ್ರಿಂದ ಎ ಇಸ್ ಈಕ್ವಲ್ ಟು 9 ಇಂಟು ಸಿ. ಸಿ ಅಂದ್ರೆ ಎಷ್ಟು? ಸೊ 9 ಇಂಟು ಸಿ ಇಲ್ಲಿ ನೋಡಿ ಈ ಈಕ್ವೇಶನ್. 9 ಇಂಟು ಸಿ ಅಂತಂದ್ರೆ 360 ಡಿವೈಡೆಡ್ ಬೈ 4. ಸೊ 4 ಯಾಕೆ ಮಾಡಬೇಕು? ಇಲ್ಲಿದೆ ನೋಡಿ 4. 4×1 4, 4×9 36, 0 ಹಾಗೆ ಇದೆ. ಸೊ ಎ ಎಷ್ಟು ಬರುತ್ತೆ? 9×9 81, 810 ಆಗುತ್ತೆ. ಸೊ ಕೇಳಿರೋದೇನು? ಎ ಮೈನಸ್ ಸಿ ಗಳ ನಡುವಿನ ಅಂತರ ಎ ಮೈನಸ್ ಸಿ. ಸೊ ಎ ಮೈನಸ್ ಸಿ ಅಂದ್ರೆ ಎ ಎಷ್ಟಿದೆ? ಎ ಅನ್ನುವಂಥದ್ದು 810 ಇದೆ. ಸಿ ಅನ್ನುವಂಥದ್ದು ಎಷ್ಟಿದೆ? 360 ಇದೆ. 810 360 ಕಳೆದಾಗ ನಮ್ಗೆ ಎಷ್ಟು ಬರುತ್ತೆ? ಸೊ ನೀವು ಅದನ್ನ ಮೈನಸ್ ಮಾಡಿ 0 0 ಹೋದ್ರೆ 0, 11 6 ಆಗೋದಿಲ್ಲ. ಸೊ ಪಕ್ಕದಲ್ಲಿ ಒಂದು ಶೇಷ ತಗೊಂಡಾಗ ಒಂದು ದಶಕ ತಗೊಂಡಾಗ 11 6 ಹೋದ್ರೆ 5, 7 3 ಹೋದ್ರೆ 4. ಸೊ ಎಷ್ಟು ಬರುತ್ತೆ? 450 ಆನ್ಸರ್ ಬರ್ತಾ ಹೋಗುತ್ತೆ. ಇದು 450 ಆನ್ಸರ್. ಸೊ ಆಪ್ಷನ್ ಎಲ್ಲಿದೆ? ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಲೆಕ್ಕವನ್ನು ನೀವು ಕನಿಷ್ಠ ಪಕ್ಷ ಎಷ್ಟು ನಿಮಿಷ ಮಾಡಬೇಕು? 1 ನಿಮಿಷದೊಳಗೆ ಮಾಡ್ಬೇಕು. ನಾನೀಗ ನಿಮ್ಗೆ ಹೇಳ್ತಾ ಇರುವಂತದ್ರಿಂದ ಏನಾಗುತ್ತೆ, ಟೈಮ್ ಜಾಸ್ತಿ ಹಿಡಿಸ್ತಾ ಇರುತ್ತೆ. ಬಟ್ ನೀವೇ ಮಾಡ್ಬೇಕಾದಾಗ ಏನಾಗುತ್ತೆ, ಸೊ ನಿಮಗೆ ಆನ್ಸರ್ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ನಿಮಗೆ ಲೆಕ್ಕ ಇದಕ್ಕೆ ಸರಿಯಾದಂತೆ ಸರಿ ಉತ್ತರ ಯಾವ್ದಾಗ್ತಾ ಹೋಗುತ್ತೆ? 450 ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಒಂದು ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಮುಂದಿನ ಲೆಕ್ಕ 36ನೇ ಲೆಕ್ಕ ಹೇಳಿದೆ. ದ ನಂಬರ್ ಆಫ್ ಫ್ರೂಟ್ಸ್ ಇನ್ ಎ ಬಾಸ್ಕೆಟ್ ಎ ಅಂಡ್ ಬಿ ಆರ್ ಇನ್ ದ ರೇಷಿಯೋ 7:9 ಅಂತ ಕೊಟ್ಟಿದ್ದಾರೆ. ಅಂದ್ರೆ ರೇಷಿಯೋದಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ 7:9 ಕೊಟ್ಟಿದ್ದಾರೆ. ಅದ್ರ ಜೊತೆ ಎಷ್ಟಿದಾವೆ ಅನ್ನೋದು ಗೊತ್ತಿಲ್ಲ. ಅವಾಗ ನಾನು ಏನ್ ಮಾಡ್ಕೊಳ್ತೀನಿ? 7x:9x ಅಂತ ತಗೊಳ್ತೀನಿ. ಹಾಗಾದ್ರೆ ಆ ಬುಟ್ಟಿಯಲ್ಲಿ ಒಟ್ಟಿರುವಂತದ್ದು ಎಷ್ಟು? ನನ್ಗೀಗ 16x ಅಷ್ಟು ಫ್ರೂಟ್ಸ್ ಇದಾವೆ. ಸೊ 9 + 7 ಎಷ್ಟಾಯ್ತು? 16x ಅಷ್ಟು ಹಣ್ಣುಗಳಿದಾವೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ನೆಕ್ಸ್ಟ್, ಇಫ್ ದ 6 ಫ್ರೂಟ್ಸ್ ಆರ್ ಟೇಕನ್ ಔಟ್ ಫ್ರಮ್ ಎ. ಸೊ ಇದು ಯಾವುದು? ಫಾರ್ ಎಕ್ಸಾಂಪಲ್ ಇದನ್ನು ಎ ತಗೊಳ್ಳೋಣ. A:B ಅಂತ ಇದೆಯಲ್ವಾ, ಇದು ಎ, ಇದು ಬಿ ಅಂತ ತಗೊಳ್ಳೋಣ. 6 ಫ್ರೂಟ್ಸ್ ಆರ್ ಟೇಕ್ ಔಟ್ ಫ್ರಮ್ ಎ. ಸೊ 6 ಫ್ರೂಟ್ಸ್ ಅಂತಂದ್ರೆ 7x - 6. ಇದರಲ್ಲಿ 6 ಹಣ್ಣುಗಳು ತೆಗೆದುಬಿಟ್ಟಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ತಾ ಇದ್ದಾರೆ? 6 ಹಣ್ಣುಗಳನ್ನ ಸೇರಿಸ್ತಾ ಇದ್ದಾರೆ. ಅಂಡ್ ಪುಟ್ ಇನ್ ಬಿ. ಸೊ 7 + 9x + 6. ಸೊ ಅವುಗಳ ಅನುಪಾತ ಏನಾಗುತ್ತೆ ಅಂತಂದ್ರೆ 1:3 ಆಗುತ್ತೆ. ಸೊ ಇದನ್ನ ನೀವು ಈಗ ಸಾಲ್ವ್ ಮಾಡ್ತಾ ಹೋದ್ರೆ ನಿಮಗೆ x ಸಿಗುತ್ತೆ. ಸೊ x ಸಿಕ್ಕಿದಾದ್ಮೇಲೆ ನಮಗೆ ಇನ್ನ ಏನಾದ್ರು ಕೇಳಿದಾರ? ಎಸ್, ದ ಟೋಟಲ್ ನಂಬರ್ ಆಫ್ ಫ್ರೂಟ್ಸ್ ಎ ಅಂಡ್ ಬಿ ಅಂತ ಕೇಳಿದ್ದಾರೆ. ಸೊ ಇದನ್ನ ನಾನು ಮಾಡ್ಬೇಕು. 7x + 9x ಎರಡು ಕೂಡ್ಕೊಂಡಾಗ 16x ಬರುತ್ತೆ. ಈ 16x ನಾನು ಕಂಡುಹಿಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಎಸ್, ಈಗ ಏನ್ ಮಾಡ್ಬೇಕು ನಾವೀಗ? ಇನ್ನ ಹೇಗೆ ಬರ್ಕೋಬಹುದು? 7x - 6 ಡಿವೈಡೆಡ್ ಬೈ 9x + 6 ಇಸ್ ಈಕ್ವಲ್ ಟು 1/3. ಈಗ ನಾನು ಏನ್ ಮಾಡಬೇಕು? ಇವೆರಡನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನನಗೆ ನೇರವಾಗಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದ್ರೆ 3 ಇಂಟು 7x - 6 ಇಸ್ ಈಕ್ವಲ್ ಟು 1 ಇಂಟು 9x + 6. ನಾನು ಏನ್ ಮಾಡಿದ್ದೀನಿ ಇಲ್ಲಿ? ಓರೆ ಗುಣಾಕಾರವನ್ನ ಮಾಡಿದ್ದೀನಿ. ಸೊ ಅನುಪಾತಗಳು ಬಂದಿರಲಿ, ಭಾಕಾರ ಬಂದಿರಲಿ, ಎರಡು ಭಾಕಾರಗಳು ಬಂದಾಗ ಏನ್ ಮಾಡ್ಬೇಕು? ಈಕ್ವಲ್ಸ್ ಇದ್ರೆ ಓರೆ ಗುಣಾಕಾರವನ್ನ ಮಾಡ್ಬೇಕು. ಸೊ ಈ ತರ ಗುಣಾಕಾರವನ್ನ ಮಾಡ್ಬೇಕು. ಸೊ ಈಗ ನಾನು ಗುಣಿಸ್ಕೊಳ್ತೀನಿ. 3 21x - 6 3 18 ಇಸ್ ಈಕ್ವಲ್ ಟು 9 9x + 6. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಎಕ್ಸ್ಗಳೆಲ್ಲ ಒಂದ್ ಕಡೆ ತಗೊಳ್ತೀನಿ, ಸಂಖ್ಯೆಗಳೆಲ್ಲ ಒಂದ್ ಕಡೆ ತಗೊಳ್ತೀನಿ. 21x + 9x ಇರೋದು ಈ ಕಡೆ ಬಂದ್ರೆ -9x ಇಸ್ ಈಕ್ವಲ್ ಟು 6 -18 ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ? +18 ಆಗುತ್ತೆ. ಸೊ ಈಗ ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಏನಿದೆ? 21 9 ಹೋದ್ರೆ ಎಷ್ಟಾಗುತ್ತೆ? 21 9 ಹೋದ್ರೆ ನಮಗೆ 12 ಬರುತ್ತೆ. ಸೊ 12x ಇಸ್ ಈಕ್ವಲ್ ಟು 16 + 8 ಎಷ್ಟಾಯಿತು? 16 + 8 24. x ಎಷ್ಟು ಬರ್ತಾ ಹೋಗುತ್ತೆ? x ಇಸ್ ಈಕ್ವಲ್ ಟು 24/12. ಸೊ 12 12 12 24. ಏನಿದೆ x ಅನ್ನುವಂಥದ್ದು? ನಮಗೆ ಗೊತ್ತಿಲ್ಲದೆ ಇರುವಂತ ಅಂಶ. ಹಾಗಾದ್ರೆ ನನ್ಗೀಗ ನಾವು ಕೇಳ್ತಿರೋಂಥದ್ದೇನು? ಒಟ್ಟು ಎಷ್ಟು ಹಣ್ಣುಗಳು ಇದಾವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಒಟ್ಟು ಎಷ್ಟು ಹಣ್ಣುಗಳಿರ್ತವೆ? ಸೊ ನೀವು ನೋಡ್ತಾ ಹೋಗ್ಬೋದು. ಒಟ್ಟು ನಮ್ಗಿರುವಂಥದ್ದು 16x. ಸೊ ಏನೇ ತಗೊಂಡ್ರೆ ನಮ್ಗೆ x ಅನ್ನೋದು 2 ಆಗಿರೋದ್ರಿಂದ 7 2 ಎಷ್ಟಾಗುತ್ತೆ? 7 2 14, 9 2 18. ಸೊ ಒಟ್ಟು ನಮ್ಗೆ ಎಷ್ಟು ಬಂತು? 32 ಹಣ್ಣು ಬರುತ್ತೆ. ಆಗ್ಬೇಕಾದ್ರೂ ಮಾಡ್ಕೋಬಹುದು. 16x ಕೊಟ್ಟಿರೋದ್ರಿಂದ 16 ಇಂಟು 2 ಎಷ್ಟಾಗುತ್ತೆ? 16 2 32. ನಮ್ಗೆ ಉತ್ತರ ಏನ್ ಬರುತ್ತೆ? 32 ಹಣ್ಣುಗಳಿದೆ. ಟೋಟಲ್ ನಂಬರ್ ಆಫ್ ಫ್ರೂಟ್ಸ್ ಇಸ್ 32 in both A and B. Next question. Yes, next triangle question. ಸೊ ನಿಮಗೆ ಈ ರೀತಿ ಕ್ವಶನ್ಸ್ ನ ಬಿಡಿಸಬೇಕು ಅಂತಂದ್ರೆ ನಿಮಗೆ ಚಿತ್ರವನ್ನ ಬಿಡಿಸೋದು ನಿಮಗೆ ಬರಲೇಬೇಕು. ಮತ್ತೆ ಕೆಲವೊಂದಿಷ್ಟು ನಿಯಮಗಳನ್ನ ಗೊತ್ತಿರಬೇಕು. ಸೊ ಏನು? ಕೋನ ನಿಯಮ, ಕೋ ರೂಲ್, ಕೋ ರೂಲ್. ಸೊ ಮತ್ತೆ ಬಾಹು ನಿಯಮ ಅಂತ ಬರ್ತಾ ಹೋಗುತ್ತೆ. ಆ ನಿಯಮಗಳು ನಿಮ್ಗೆ ಗೊತ್ತಾಗ್ತಾ ಹೋದ್ರೆ ಈ ರೀತಿ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಬಿಡಿಸ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಏನಿದೆ? ಮೊದಲಿಗೆ ಚಿತ್ರವನ್ನ ಬರ್ಕೋಬೇಕು.
ಎ ಬಿ ಸಿ ಅಂಡ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಎ ಬಿ ಡಿ ಆರ್ ಕಾಮನ್ ಬೇಸ್ ಎ ಬಿ ಅಂತ ಇದೆ. ಅಂದ್ರೆ ಎ ಬಿ ಡಿ ಮತ್ತೆ ಎ ಬಿ ಸಿ ಎರಡಿಗೂ ಕಾಮನ್ ಟ್ರಯಾಂಗಲ್ ಇದೆ. ನೋಡಿ, ಇದನ್ನ ಒಂದು ಟ್ರಯಾಂಗಲ್ ತಗೊಂಡ್ರೆ ಬೇಸ್ ಎ ಬಿ ಎರಡಕ್ಕೂ ಸೇಮ್ ಇದೆ, ಸೇಮ್ ಸೈಡ್ ಎ ಬಿ. ಡಿ ಎ ಇಸ್ ಪ್ಯಾರಲಲ್ ಟು ಎ ಬಿ, ಡಿ ಎ ಇಸ್ ಪ್ಯಾರಲಲ್ ಟು ಎ ಬಿ. ಸೊ ನಾನು ಇಲ್ಲೊಂದು ಗೆರೆ ಬರ್ಕೊಳ್ತೀನಿ. ಸೊ ಇದೇನಾಗಿದೆ ಅಂತಂದ್ರೆ ಯಾವ್ದಕ್ ಪ್ಯಾರಲಲ್ ಆಗಿದೆ, ಯಾವ್ದಕ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತಂದ್ರೆ ಪ್ಯಾರಲಲ್ ಅಲ್ಲ, ಪರ್ಪೆಂಡಿಕ್ಯುಲರ್. ಸೊ ಇದಕ್ಕೆ ನಾನು ಡಿ ಕೊಡ್ತೀನಿ. ಸೊ ಎರಡು ಪರ್ಪೆಂಡಿಕ್ಯುಲರ್ ಆಗಿದೆ, 90 ಡಿಗ್ರಿ ಇಲ್ಲಿ ಇದೆ. ನೆಕ್ಸ್ಟ್ ಸಿ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಸೊ ಇದ್ರಲ್ಲಿ ಇಲ್ಲೊಂದು ಬರ್ಕೊಳ್ತೀನಿ. ಸೊ ಇಲ್ಲೊಂದು ತ್ರಿಭುಜ ಇದೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಇದು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಇದನ್ನ ಸಿ ಅಂತ ಬರ್ಕೊಳ್ತೀನಿ. ಸೊ ಈಗ ನಾನು ತ್ರಿಭುಜಗಳನ್ನ ಈಸಿಯಾಗಿ ಬರ್ಕೋಬಹುದು. ಸೊ ನೋಡಿ, ಇದನ್ನ ಒಂದು ತ್ರಿಭುಜ ಅಂತ ಪರಿಗಣಿಸಬಹುದು. ಸೊ ಇದನ್ನ ಒಂದು ತ್ರಿಭುಜ ಅಂತ ನಾವೀಗ ಪರಿಗಣನೆ ಮಾಡ್ತಾ ಹೋಗ್ಬೋದು. ಓಕೆ, ನಮ್ಗೆ ಈಗ ಎರಡು ತ್ರಿಭುಜ ಸಿಕ್ತು. ಸೊ ನಮಗೆ ಇಷ್ಟು ತ್ರಿಭುಜಗಳು ಸಿಕ್ಕಿದಾದ್ಮೇಲೆ ಅವ್ರ ಪ್ರಶ್ನೆಯನ್ನ ಏನ್ ಕೇಳಿದಾರೆ ಅಂತ ನೋಡ್ತಾ ಹೋಗೋಣ. ಸೊ ಏನ್ ಕೇಳಿದ್ದಾರೆ, ಎ ಸಿ ಇಸ್ ಈಕ್ವಲ್ ಟು ಬಿ ಡಿ. ಸೊ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಅಂತ ಯಾವ್ದು ಕೊಟ್ಟಿದ್ದಾರೆ ನೋಡಿ, ಇದು ಎ ಸಿ ಇಸ್ ಈಕ್ವಲ್ ಟು ಬಿ ಡಿ. ಸೊ ನಮ್ಗೆ ಇಲ್ಲಿ ಏನು ವಿಕರ್ಣಗಳು ಬಂದಿದಾವೆ, ವಿಕರ್ಣಗಳು ಸಮ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೀಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಯಾವ ಒಂದು ನಿಯಮದ ಆಧಾರಿತವಾಗಿ ಬರುತ್ತೆ, ಲಂಬಕೋನ ಬಾಹು. ಸೊ ಈ ಒಂದು ಟ್ರಯಾಂಗಲ್ ಮೇಲೆ ನಮಗೆ ಬರ್ತಾ ಹೋಗುತ್ತೆ. ಹೈಪೋಟೆನಸ್ ಒಂದು ರೂಲ್ ಏನಿದೆಯೋ ಆ ರೂಲ್ ಮೇಲೆ ಈ ಒಂದು ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ನಮ್ಗಿದೆ ಅಲ್ವಾ, ರೈಟ್ ಆಂಗಲ್ ಹೈಪೋಟೆನಸ್ ಸೈಡ್ ಅಂತ. ಸೊ ಏನು, ಲಂಬಕೋನ ವಿಕರ್ಣ ಬಾಹು ನಿಯಮದ ಆಧಾರಿತವಾಗಿ. ಏಕೆ ಲಂಬಕೋನ ನೋಡಿ, ಎರಡು ಲಂಬಕೋನಗಳು ತ್ರಿಭುಜಗಳೇನಾ, ಎರಡು ಲಂಬಕೋನ ತ್ರಿಭುಜಗಳು, ಎರಡು ವಿಕರ್ಣಗಳು ಸಮವಾಗಿದ್ದಾವೆ ಅಂತ ಅವರು ಹೇಳಿದ್ದಾರೆ. ಒಂದು ಬಾಹು ಎರಡಕ್ಕೂ ಸಮವಾಗಿದೆ. ಸೊ ಹಾಗಾದ್ರೆ ಯಾವ್ದು ಬರ್ತಾ ಹೋಗುತ್ತೆ, ಲಂಬಕೋನ ವಿಕರ್ಣ ಬಾಹು ನಿಯಮದ ಆಧಾರಿತವಾಗಿ ಈ ಸೂತ್ರ ನಾವೀಗ ಬಿಡಿಸ್ತಾ ಹೋಗ್ಬೇಕು. ಸೊ ಏನಾಗ್ತಾ ಹೋಗುತ್ತೆ, ಇದರ ಪ್ರಕಾರ ಟ್ರಯಾಂಗಲ್ ಎ ಬಿ ಸಿ. ಸೊ ಈ ಎ ಬಿ ಸಿ ಅನ್ನುವಂಥದ್ದು ಏನಿದೆಯೋ ಎ ಬಿ ಡಿ. ಸೊ ಎ ಬಿ ಡಿ, ಎ ಬಿ ಸಿ ಅನ್ನುವಂಥದ್ದು ಎ ಬಿ ಡಿಗೆ ಈಕ್ವಲ್ ಆಗಿದೆ ಅಂತ ಕೇಳಿದ್ದಾರೆ. ನೋಡಿ, ಎ ಬಿ ಸಿ ಅನ್ನುವಂಥದ್ದು ಸೊ ಎರಡಕ್ಕೂ ಸಹ ಅಷ್ಟೇ, ಇಲ್ಲಿ ಎರಡು ಬಿಗಳೇ ಬಂದಿರೋದ್ರಿಂದ ಸೊ ನಮಗೆ ಇದು ಎರಡು ಈಕ್ವಲ್ ಆಗೋದಿಲ್ಲ, ನಾಟ್ ಟ್ರೂ. ಸೊ ಎರಡು ಕೋನಗಳು ಒಂದೇ 90 ಡಿಗ್ರಿನೇ ಆಗಿರ್ಬೋದು. ಸೊ ಅಲ್ಲಿ ನಮಗೆ ಎರಡು ತ್ರಿಭುಜಗಳಿಗೆ, ಈ ತ್ರಿಭುಜಕ್ಕೆ ಆಧಾರ ಯಾರು, ಈ ತ್ರಿಭುಜಕ್ಕೆ ಎ ಬಿ ಡಿ ತ್ರಿಭುಜಕ್ಕೆ ಆಧಾರ ಕೋನ ಎ ಬಿ ಸಿ ತ್ರಿಭುಜಕ್ಕೆ ಆಧಾರ ಯಾರು, ಬಿ ಅನ್ನೋಂಥದ್ದು, ಕೋನ ಬರುವಂಥದ್ದು ಬಿಗೆ. ಸೊ ಇವೆರಡು ಬರೋದಿಲ್ಲ. ಇಲ್ಲಿ ಎರಡು ಬಿ ಮತ್ತೆ ಡಿ ಬಂದಿದ್ದಾರೆ. ಬಿ ಎಷ್ಟಿದೆ, ಬಿ 90 ಡಿಗ್ರಿ ಇದೆ, ಆದ್ರೆ ಸಿ 90 ಡಿಗ್ರಿ ಇರೋದಿಲ್ಲ, ಸಾಮಾನ್ಯವಾಗಿ 45 ಡಿಗ್ರಿ ಇರುತ್ತೆ. ಸೊ ಇದು ಆಗೋದಿಲ್ಲ. ಇಲ್ಲಿ ಬಿ ಮತ್ತೆ ಎ ಕೊಟ್ಟಿದ್ದಾರೆ ನೋಡಿ, ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ಏಕೆ, ಈ ತ್ರಿಭುಜಕ್ಕೆ ಎ ಬಿ ಸಿ ತ್ರಿಭುಜಕ್ಕೆ ಸೊ ನಮಗೆ ಬಿ ಎನ್ನುವಂಥದ್ದು 90 ಡಿಗ್ರಿ ಕೋನ ಆದ್ರೆ ಬಿ ಎ ಡಿ ತ್ರಿಭುಜಕ್ಕೆ ಎ ಎನ್ನುವಂಥದ್ದು 90 ಡಿಗ್ರಿ ಆಗುತ್ತೆ. ಸೊ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ಲಾಸ್ಟ್ ಆಪ್ಷನ್ ಬಿ ಇದೆ, ಬಿ ಮತ್ತೆ ಡಿ. ಬಿ 90 ಡಿಗ್ರಿ ಇದೆ, ಡಿ ಮತ್ತೆ 60 ಡಿಗ್ರಿ ಇದೆ. ನಾನು ಕೇವಲ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಲಂಬಕೋನದ ಆಧಾರಿತವಾಗಿ ಮಾತ್ರ ಮಾಹಿತಿಯನ್ನು ಇಟ್ಕೊಂಡು ನಾನು ಕಂಡುಹಿಡಿದಿದ್ದಂಥದ್ದು. ಸೊ ಯಾವ್ದಾದ್ರು ಒಂದನ್ನ ಆಧಾರವಾಗಿ ಇಟ್ಕೊಂಡು ನೀವು ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ದ ಸೈಡ್ಸ್ ಆಫ್ 4 ಟ್ರಯಾಂಗಲ್ಸ್ ಆರ್ ಗಿವನ್. ದ ಸೈಡ್ಸ್ ಆಫ್, ಒಂದು ನಿಮಿಷ, ದ ಸೈಡ್ಸ್ ಆಫ್ 4 ಟ್ರಯಾಂಗಲ್ಸ್ ಆರ್ ಗಿವನ್ ಬಿಲೋ. ಸೊ ಇಲ್ಲಿ ಕೊಟ್ಟಿದ್ದಾರೆ, ವಿಚ್ ಆಫ್ ದಮ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ನಮಗೆ ಏನಾಗ್ತಾ ಹೋಗುತ್ತೆ, ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ನಮಗೆ ಸೊ ಪೈಥಾಗೋರಸ್ ನಿಯಮ ಬರಬೇಕಾಗುತ್ತೆ. ಸೊ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಿ ಸ್ಕ್ವಯರ್ ಎನ್ನುವಂಥ ನಿಯಮ ನಿಮಗೆ ಗೊತ್ತಾಗ್ತಾ ಹೋಗ್ಬೇಕಾಗುತ್ತೆ. ಸೊ ಏನಿದೆ ಇಲ್ಲಿ ನಿಮ್ಗೆ ಇಲ್ಲಿ ಇದ್ರ ಪ್ರಕಾರ ಸೊ ನಾನು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಎ ಸ್ಕ್ವಯರ್ ಎನ್ನುವಂಥದ್ದಾದ್ರೆ ಸೊ ಇಲ್ಲಿ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಿ ಸ್ಕ್ವಯರ್. ಸೊ ಎ ಸ್ಕ್ವಯರ್ ಅಂತಂದ್ರೆ ಏನು, ನಾನು ಇಲ್ಲಿ ಯಾವ್ದಾದ್ರು ಎರಡು ಬಾಹುಗಳನ್ನ ತಗೊಂಡಾಗ ಅದು ಮೂರನೇ ಬಾಹುವಿನ ವರ್ಗಕ್ಕೆ ಸಮವಾಗಿರಬೇಕು. ಸೊ ಆ ರೀತಿಯಾಗಿ ಮಾಡಿದ್ರೆ ನಂಗೆ ಬರುತ್ತಾ ಏನಂತ ನಾನು ನೋಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಮೊದಲನೇ ತ್ರಿಭುಜವನ್ನು ತಗೊಳ್ತೀನಿ. ಸೊ ಮೊದಲನೇ ತ್ರಿಭುಜನ 20 ಸೆಂಟಿಮೀಟರ್, 22 ಸೆಂಟಿಮೀಟರ್ ಮತ್ತೆ 24 ಸೆಂಟಿಮೀಟರ್ ಇರೋದ್ರಿಂದ 20 ಸೆಂಟಿಮೀಟರ್ ಸ್ಕ್ವಯರ್ ಪ್ಲಸ್ 22 ಸೆಂಟಿಮೀಟರ್ ಸ್ಕ್ವಯರ್ ನಾನು ತಗೊಂಡ್ರೆ ನಂಗೆ ಉತ್ತರ ಏನ್ ಬರಬೇಕು ಅಂತಂದ್ರೆ 24 ಸೆಂಟಿಮೀಟರ್ ಸ್ಕ್ವಯರ್ ನ ಉತ್ತರ ಬರಬೇಕು. ಸೊ 20 ಸ್ಕ್ವಯರ್ ಎಷ್ಟಾಗುತ್ತೆ, 20 ಸ್ಕ್ವಯರ್ 400, 22 ಸ್ಕ್ವಯರ್ ನಂಗೆ ಎಷ್ಟಾಗ್ತಾ ಹೋಗುತ್ತೆ 484. 21 441, 22 484. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬಹುದು. ಮಾಡ್ಕೊಂಡಾಗ ಇವೆರಡು ಕೂಡ ನಂಗೆ ಎಷ್ಟು ಬರುತ್ತೆ, 884 ಬರುತ್ತೆ. ಸೊ ಇದು 24ರ ವರ್ಗವಲ್ಲ, 24ರ ವರ್ಗ ಅಲ್ಲ. ಯಾಕೆ 24ರ ವರ್ಗವನ್ನು ನೀವು ಕಂಡುಹಿಡ್ಕೊಳ್ಬೇಕಾದ್ರೆ 24ರ ವರ್ಗ ಎಷ್ಟಾಗುತ್ತೆ, 4 4 16, 4 2 8 ಪ್ಲಸ್ 1 9, 2 4 8, 2 2 4. ಸೊ ನಂಗೆ ಎಷ್ಟು ಬರುತ್ತೆ, ಸೊ 5 7 576 ಬರುತ್ತೆ. 884 ಬಂದಿರೋದ್ರಿಂದ ಇದು ಆಗೋದಿಲ್ಲ. ಸೊ ಆಪ್ಷನ್ 1 ರಾಂಗ್. ನೆಕ್ಸ್ಟ್ ಆಪ್ಷನ್ 2 ನೋಡ್ತಾ ಹೋಗೋಣ. ಆಪ್ಷನ್ 2 ಏನಿದೆ, ಸೊ 15 ಸೆಂಟಿಮೀಟರ್ 32 ಸೆಂಟಿಮೀಟರ್ 37 ಸೆಂಟಿಮೀಟರ್ ಇದೆ. ಸೊ 15 ಸೆಂಟಿಮೀಟರ್ ಸ್ಕ್ವಯರ್ ಮಾಡ್ಕೋಬೇಕು ಪ್ಲಸ್ 32 ಸೆಂಟಿಮೀಟರ್ ಸ್ಕ್ವಯರ್ ಮಾಡ್ಕೊಂಡ್ರೆ ನನಗೆ ಬರುವಂತ ಉತ್ತರ ಏನಾಗಬೇಕು, 37ರ ವರ್ಗ ಆಗ್ಬೇಕು. ಸೊ ಫಸ್ಟಿಗೆ ನಾನು ಏನ್ ಮಾಡ್ತೀನಿ, 37ರ ವರ್ಗ ಕಂಡು ಹಿಡ್ಕೊಳ್ತೀನಿ. ಸೊ 37ರ ವರ್ಗ ಎಷ್ಟಿದೆ, 37ರ ವರ್ಗ 7 7 49,
7 3 21 4 25. ಓಕೆ 3 7 21, 3 3 9 ಪ್ಲಸ್ 2 11. ಸೊ ಎಷ್ಟಾಗುತ್ತೆ? 9 6 3 1 1369. ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 5 5 25. ಸೊ ಓಕೆ, ನಮಗೆ ಕೊನೆಯ ಒಂದು ಸಂಖ್ಯೆಗಳು ಗುಣಿಸ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ವರ್ಗವನ್ನು ತಗೊಂಡ್ರೆ ನೋಡಿ, 20ರ ವರ್ಗ ಕೊನೆಯಲ್ಲಿ ಬರುವಂಥದ್ದು 0 ವರ್ಗ 0 ಬರುತ್ತೆ, 2 ವರ್ಗ 4 ಬರುತ್ತೆ. ಸೊ ಓಕೆ, ಅವ್ರು ಆಲ್ರೆಡಿ ಹಾಗೆ ಕೊಟ್ಬಿಟ್ಟಿದ್ದಾರೆ. ಸೊ 884 ಕೊಟ್ಟರಿಂದ ಬಂದ್ಬಿಡುತ್ತೆ ನಮಗೆ ಆನ್ಸರ್. ಸೊ ಆಕ್ಚುಲಿ ನಮ್ಗೆ 24 ವರ್ಗ ಎಷ್ಟು ಬರಬೇಕು? 576 ಬರಬೇಕು. ಸೊ 6 ಬರೋದ್ರಿಂದ ಇವೆರಡೂ ಕೂಡ್ಕೊಂಡಾಗ ನಮ್ಗೆ 6 ಬರೋದಿಲ್ಲ. ಸೊ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಯಾಕೆ? ಸೊ ಯಾವ ರೀತಿ? ಸೊ ನಾನು ಈಸಿಯಾಗಿ ಹೇಗೆ ನೆನ್ಪಿಟ್ಕೋಬೇಕನ್ನೋದು ನಾನು ಹೇಳ್ಕೊಡ್ತೀನಿ. ಸೊ ಓಕೆ, ಮೊದಲಿಗೆ ನಾನು ಈ ರೀತಿ ಕಂಡು ಹೇಳ್ಬಿಡ್ತೀನಿ. ಸೊ 15ರ ವರ್ಗ ನಮ್ಗೆ ಗೊತ್ತಿರುತ್ತೆ. ಸೊ 225. 32ರ ವರ್ಗ ಗೊತ್ತಿರೋದಿಲ್ಲ. ಸೊ 32ರ ವರ್ಗ ಎಷ್ಟಾಗ್ತಾ ಹೋಗುತ್ತೆ? ಸೊ 32 ಇಂಟು 32 ಮಾಡಿದಾಗ ಸೊ 30ರ ವರ್ಗ 900. ಸೊ 32ರ ವರ್ಗ 1024 ಆಗ್ತಾ ಹೋಗುತ್ತೆ. ಎಸ್, ನೀವು ಫೈಂಡ್ ಔಟ್ ಮಾಡ್ಕೋಗಿ 1024 ಆಗ್ತಾ ಹೋಗುತ್ತೆ. ಸೊ ಇವೆರಡನ್ನ ಕೂಡ್ಕೊಂಡಾಗ ನಮ್ಗೆ ಎಷ್ಟಾಗ್ತಾ ಹೋಗುತ್ತೆ? ಸೊ ಇವೆರಡನ್ನ ಕೂಡಿದಾಗ 1200. ಸೊ 5 4 9, 2 4, 1000 ನೆಕ್ಸ್ಟ್ ಬರ್ತಾ ಹೋಗುತ್ತೆ. 1249 ಬರುತ್ತೆ. ಸೊ 1249 1369ಕ್ಕೆ ಸರಿ ಹೊಂದೋದಿಲ್ಲ. ಸೊ ಅದರಿಂದ ಆಪ್ಷನ್ 2 ಸಹ ರಾಂಗ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಇದೆ. ನೆಕ್ಸ್ಟ್ ಆಪ್ಷನ್ ಏನಂತದ್ದೇನಿದೆ ಅಂತಂದ್ರೆ, ಒಂದು ನಿಮಿಷ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು. ಎಸ್, ನಾವೀಗ ನೆಕ್ಸ್ಟ್ ಮುಂದಿನ ಲೆಕ್ಕವನ್ನ ಮಾಡ್ತಾ ಹೋಗೋಣ. 11 60 61. 11 60 61 ಅಂತಂದಾಗ ಸೊ ಇವೆರಡರ ನಾನು ವರ್ಗ ಮಾಡ್ಬೇಕು. ಸೊ ಯಾವ್ದನ್ನ? 11ರ ವರ್ಗ. ಸೊ ಕಾಣಿಸ್ತಾ ಇಲ್ಲ, ಸೊ ಪೆನ್ ಚೇಂಜ್ ಮಾಡ್ಕೊಳ್ತೀನಿ. ಸೊ ಎಷ್ಟಾಗ್ತಾ ಹೋಗುತ್ತೆ? 11ರ ವರ್ಗ ಪ್ಲಸ್ 60ರ ವರ್ಗವನ್ನು ನಾನು ಕೂಡ್ಕೊಂಡಾಗ ನನ್ಗೆ ಎಷ್ಟು ಬರಬೇಕು? 61ರ ವರ್ಗ ಬರಬೇಕು. ಸೊ 11ರ ವರ್ಗ ಎಷ್ಟಾಗುತ್ತೆ? 11ರ ವರ್ಗ ನೀವು ಸಾಮಾನ್ಯವಾಗಿ ನೋಡ್ತಾ ಇದ್ರೆ ನಮಗೆ 121 ಆಗುತ್ತೆ. ಪ್ಲಸ್ 60ರ ವರ್ಗ ಎಷ್ಟಾಗುತ್ತೆ? 60ರ ವರ್ಗ ಅನ್ಕೊಳ್ತಾ ಹೋದ್ರೆ 3600 ಆಗ್ತಾ ಹೋಗುತ್ತೆ. ಸೊ ಇವೆರಡನ್ನೂ ಕೂಡ್ಕೊಂಡಾಗ ನಮ್ಗೆ ಎಷ್ಟು ಬರ್ತಾ ಹೋಗುತ್ತೆ? ಸೊ ಇವೆರಡನ್ನೂ ಕೂಡಿದಾಗ ನಮ್ಗೆ ಎಷ್ಟು ಬರುತ್ತೆ? 3721. ಹಾಗಾದ್ರೆ 61ರ ವರ್ಗ ಎಷ್ಟು ಬರುತ್ತೆ? 61 ಇಂಟು 61. ಸೊ ಇವೆರಡನ್ನೂ ನೋಡ್ಕೊಳ್ತಾ ಹೋಗಿ, 1 1 1 1 6 6 6 1 6 6 6 36. ಸೊ 1 6 6 12 1 7. ಸೊ 3721. ಸೊ ಅಂದ್ರೆ ಇದು ಸರಿಯಾಗಿ ಬರ್ತಾ ಇದೆ. ಅಂದ್ರೆ ನಮ್ಗೆ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಅಂದ್ರೆ ಆಪ್ಷನ್ 3 ಎಲ್ಲಿದೆ? ಸೊ ಆಪ್ಷನ್ 3 ಸೊ ಇಲ್ಲಿದೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಇವತ್ತಿನ ಕೊನೆಯ ಪ್ರಶ್ನೆ ಇದಾಗಿರುತ್ತೆ. ದ ಆಂಗಲ್ಸ್ ಆಫ್ ಕ್ವಾಡ್ರಿಲೇಟರ್ ಆರ್ ಇನ್ ದ ರೇಷಿಯೋ ಆಫ್ 3:5:7:9. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಲೀಸ್ಟ್ ಅಂಡ್ ದ ಗ್ರೇಟೆಸ್ಟ್ ಆಂಗಲ್ಸ್ ಕ್ವಾಡ್ರಿಲೇಟರಲ್ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ? ಸೊ 3:5:7:9. ಸೊ ಈ ರೀತಿಯ ಕೊಟ್ಟಾಗ 3x:5x:7x:9x. ಸೊ ಇಷ್ಟನ್ನು ನಮ್ಗೆ ಕೂಡ್ಕೊಂಡ್ರೆ ಒಂದು ಕ್ವಾಡ್ರಿಲೇಟರ್ನ ಕೂಡ್ಕೊಂಡ್ರೆ ನಮ್ಗೆ ಎಷ್ಟು ಡಿಗ್ರಿ ಬರುತ್ತೆ? ಸೊ ಸಮ್ ಆಫ್ ದ ಕ್ವಾಡ್ರಿಲೇಟರಲ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಇದರಲ್ಲಿ ಚಿಕ್ಕ ಆಂಗಲ್ ಯಾವ್ದಾಗುತ್ತೆ? 3x. ಬಿಗ್ ಆಂಗಲ್ ಯಾವ್ದಾಗುತ್ತೆ? 9x. ಅವುಗಳ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಲೀಸ್ಟ್ ಅಂಡ್ ದ ಗ್ರೇಟೆಸ್ಟ್? ಲೀಸ್ಟ್ ಯಾವುದು? 3x. ಗ್ರೇಟೆಸ್ಟ್ ಯಾವುದು? 9x ಇರೋದ್ರಿಂದ ಸೊ ಮೊದಲೇ ಮೈನಸ್ ಮಾಡಿ ಇಟ್ಕೊಳ್ಳಿ. ಸೊ 9 ಅಲ್ಲಿ 3 ಹೋದ್ರೆ 6x. ಸೊ 6x ನ ವ್ಯಾಲ್ಯೂ ನಾನು ಕಂಡುಹಿಡ್ಕೋಬೇಕು. ಸೊ x ನ ವ್ಯಾಲ್ಯೂ ನನಗೆ ಕಂಡುಹಿಡ್ತಾ ಹೋಗ್ಬೇಕಂತಂದ್ರೆ ಸೊ ಇವಿಷ್ಟನ್ನು ನಾನು ಕೂಡ್ಕೊಂಡಾಗ ನಂಗೆ ಎಷ್ಟು ಬರಬೇಕು? ನನಗೆ 360 ಡಿಗ್ರಿ ಬರಬೇಕು. ಸೊ ಇವೆರಡನ್ನ ಕೂಡ್ಕೊಳ್ಳಿ. 5 3 8 8 7 15 15 9 24x ಇಸ್ ಈಕ್ವಲ್ ಟು 360. ಸೊ x ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 360 ಡಿವೈಡೆಡ್ ಬೈ 24 ಆಗ್ತಾ ಹೋಗುತ್ತೆ. ಸೊ ಈಗ 24ರಿಂದ 24ರ ಮಗ್ಗಿಲಾದ್ರೂ ಮಾಡ್ಬೋದು, 12ರ ಮಗ್ಗಿಲಾದ್ರೂ ಮಾಡ್ತಾ ಹೋಗಿ. 12 2 24, 12 3 36. ಸೊ 0 ಬರ್ತಾ ಹೋಗುತ್ತೆ. ಸೊ 2 1 2 2 15 30, 2 1 2 10 ಉಳ್ಕೊಳ್ತೆ 2 15 30 ಆಗ್ತಾ ಹೋಗುತ್ತೆ. ಸೊ ನನಗೆ ಎಷ್ಟು ಬಂತು? x ಇಸ್ ಈಕ್ವಲ್ ಟು 15 ಡಿಗ್ರಿ ಅಂತ ಬರ್ತಾ ಹೋಯ್ತು. ಸೊ x ಇಸ್ ಈಕ್ವಲ್ ಟು 15 ಆದ್ರೆ 6x ಬೇಕಾಗಿರೋದ್ರಿಂದ 6x ಇಸ್ ಈಕ್ವಲ್ ಟು 6 × 15. 16 5 ಎಷ್ಟಾಗುತ್ತೆ? 16 90 ಡಿಗ್ರಿ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ಈ ಸರಣಿ ಆಗಿತ್ತು. ಸೊ ಇದೇ ರೀತಿಯ ಮತ್ತಷ್ಟು ಪ್ರಶ್ನೆಗಳನ್ನು ನಾವು ಮುಂದಿನ ಒಂದು ಸರಣಿಯಲ್ಲಿ ಬಿಡಿಸ್ತಾ ಹೋಗೋಣ. ಸೊ ಈ ಒಂದು ತರಗತಿ ನಿಮಗೆ ಉಪಯುಕ್ತ ಆಗಿದೆ, ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಹಾಗೆ ಮುಂದಿನ ತರಗತಿಗಳಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳು, ಸೊ ಗಣಿತಕ್ಕೆ ಸಂಬಂಧಿಸಿದ ಮತ್ತಷ್ಟು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.